ಮೊದಲ ಪ್ರಶ್ನೆ ಈ ರೀತಿ ಇದೆ, ದ ಟರ್ಮ್ ಕಂಪ್ಯೂಟರ್ ಇಸ್ ಡಿರೈವ್ಡ್ ಫ್ರಮ್. ಕಂಪ್ಯೂಟರ್ ಎನ್ನುವಂಥ ಪದ ಯಾವ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ ಅಂತೇಳಿ. ಸರಿಯಾದ ಉತ್ತರ ಲ್ಯಾಟಿನ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಲ್ಯಾಟಿನ್ ಭಾಷೆಯ ಕಂಪ್ಯೂಟರ್ ಎನ್ನುವಂಥ ಪದವನ್ನು ಲ್ಯಾಟಿನ್ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ. ಸೊ ಸೇಮ್ ಟಾಪಿಕ್ ಮೇಲೆ ಬೇರೆ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅಂದರೆ ಲ್ಯಾಟಿನ್ ಭಾಷೆಯಿಂದ ಆಯ್ದುಕೊಳ್ಳಲಾದ ಕಂಪ್ಯೂಟರ್ ಎನ್ನುವಂಥ ಪದದ ಅರ್ಥ ಏನು ಅಂತೇಳಿ. ಸೊ ಇದರ ಅರ್ಥ ಏನು ಕೇಳಿದ್ರೆ, ಟು ಕ್ಯಾಲ್ಕುಲೇಟ್, ಟು ಕೌಂಟ್, ಟು ಥಿಂಕ್, ಟು ಸಮ್ಮರೈಸ್, ಈ ಅರ್ಥವನ್ನು ಕೊಡುತ್ತೆ. ಈ ಒಂದು ಪದವನ್ನ 1613ರಲ್ಲಿ ರಿಚರ್ಡ್ ಬ್ರೆತ್ವರ್ಟ್ ಎನ್ನುವಂಥ ಕವಿ ಕಂಡುಹಿಡಿತಾರೆ. ಮೊಟ್ಟ ಮೊದಲಿಗೆ ಯೂಸ್ ಮಾಡ್ತಾರೆ. ರಿಚರ್ಡ್ ಬ್ರೆತ್ವರ್ಟ್ ಎನ್ನುವಂತಹ ಕವಿ ಮೊಟ್ಟ ಮೊದಲಿಗೆ 1613ರಲ್ಲಿ ಕಂಪ್ಯೂಟರ್ ಎನ್ನುವಂಥ ಪದವನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೂ ಇಸ್ ದ ಇನ್ವೆಂಟರ್ ಆಫ್ ಡಿಫರೆನ್ಸ್ ಇಂಜಿನ್? ಸೊ ಡಿಫರೆನ್ಸ್ ಇಂಜಿನ್ನ ಇನ್ವೆಂಟರ್ ಯಾರು, ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಿಫರೆನ್ಸ್ ಇಂಜಿನ್ ಅಂದ್ರೆ ಏನು ಅಂತ ಕೇಳಿದ್ರೆ ಪ್ರಾರಂಭಿಕ ಕ್ಯಾಲ್ಕುಲೇಟಿಂಗ್ ಮಿಷನ್. ಇದು ಮೊಟ್ಟ ಮೊದಲಿಗೆ ಕಂಡುಹಿಡಿದಂತಹ ಪ್ರಾರಂಭಿಕ ಕ್ಯಾಲ್ಕುಲೇಟಿಂಗ್ ಮೆಷಿನ್. ಇದು ಪ್ರಾರಂಭಿಕ ಕ್ಯಾಲ್ಕುಲೇಟಿಂಗ್ ಮೆಷಿನ್ ಆಗಿದೆ. 1820ರಲ್ಲಿ ಈ ಡಿಫರೆನ್ಸ್ ಇಂಜಿನ್ ಅನ್ನ ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಡುಹಿಡಿದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಯಾರನ್ನ ಕಂಪ್ಯೂಟರ್ನ ಪಿತಾಮಹ ಅಂತ ಕರೀತಾರೆ? ಯಾರನ್ನ ಕಂಪ್ಯೂಟರ್ನ ಪಿತಾಮಹ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ? ಸೊ ದ ರೈಟ್ ಆನ್ಸರ್ ಇಸ್ ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಪಿತಾಮಹ ಅಂತ ಕರೀತಾರೆ. ಚಾರ್ಲ್ಸ್ ಬ್ಯಾಬೇಜ್ ಅವರು 26 ಡಿಸೆಂಬರ್ 1791ರಲ್ಲಿ ಜನಿಸ್ತಾರೆ. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್? ಸೊ ಕಂಪ್ಯೂಟರ್ ಪಿತಾಮಹ ಯಾರು ಕೇಳಿದ್ರೆ ಚಾರ್ಲ್ಸ್ ಬ್ಯಾಬೇಜ್. ದೆನ್ ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್? ಕಂಪ್ಯೂಟರ್ ಸೈನ್ಸ್ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸೊ ದ ರೈಟ್ ಆನ್ಸರ್ ಇಸ್ ಅಲಾನ್ ಟ್ಯೂರಿಂಗ್. ಅಲಾನ್ ಟ್ಯೂರಿಂಗ್ ಅವರನ್ನ ಕಂಪ್ಯೂಟರ್ ಸೈನ್ಸ್ನ ಪಿತಾಮಹ ಅಂತ ಕರೀತಾರೆ. ಅಲಾನ್ ಟ್ಯೂರಿಂಗ್. ಸೊ ಇವರು ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಆಗಿದ್ದು ಇಂಗ್ಲೆಂಡ್ ದೇಶದ ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್ ಇವರು ಅಲಾನ್ ಟ್ಯೂರಿಂಗ್. ಇವರನ್ನ ಕಂಪ್ಯೂಟರ್ ಸೈನ್ಸ್ನ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ. ದೆನ್ ಹೂ ಇಸ್ ದ ಫಾದರ್ ಆಫ್ ಪರ್ಸನಲ್ ಕಂಪ್ಯೂಟರ್ಸ್? ನಾವು ಏನು ಇವತ್ತು ಯೂಸ್ ಮಾಡ್ತೀವಲ್ಲ PCs, ಪರ್ಸನಲ್ ಕಂಪ್ಯೂಟರ್ಸ್, ಇದರ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ? ಸರಿಯಾದ ಉತ್ತರ ಎಡ್ವರ್ಡ್ ರಾಬರ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಡ್ವರ್ಡ್ ರಾಬರ್ಟ್ ಅವರನ್ನ ಪರ್ಸನಲ್ ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಕರೀತಾರೆ. ಇವರು 1975ರಲ್ಲಿ ಮೊಟ್ಟ ಮೊದಲಿಗೆ ಪರ್ಸನಲ್ ಕಂಪ್ಯೂಟರ್ಸ್ ಅನ್ನ ಕಂಡುಹಿಡ್ತಾರೆ. ಇವರು ಕಂಡುಹಿಡಿದಂತಹ ಮೊಟ್ಟ ಮೊದಲ ಪರ್ಸನಲ್ ಕಂಪ್ಯೂಟರ್ ಯಾವುದು ಕೇಳಿದ್ರೆ, ಫಸ್ಟ್ ಪರ್ಸನಲ್ ಕಂಪ್ಯೂಟರ್ ಯಾವುದು ಕೇಳಿದ್ರೆ ಆಲ್ಟೈರ್ 8800. ಆಲ್ಟೈರ್ 8800 ಎನ್ನುವಂತಹ ಮೊಟ್ಟ ಮೊದಲ ಪರ್ಸನಲ್ ಕಂಪ್ಯೂಟರ್ನ 1975ರಲ್ಲಿ ಎಡ್ವರ್ಡ್ ರಾಬರ್ಟ್ ಅವರು ಕಂಡುಹಿಡಿತಾರೆ. ಹಾಗಾಗಿ ಇವರನ್ನ ಫಾದರ್ ಆಫ್ ಕಂಪ್ಯೂಟರ್ ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ CPU ಕಂಟೈನ್ಸ್, CPU ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಇದೆಯಲ್ಲ, ಇದು ಏನನ್ನ ಒಳಗೊಂಡಿರುತ್ತೆ? ಕಂಟೈನ್ಸ್ ಅಂದ್ರೆ ಒಳಗೊಂಡಿರೋದು, ಏನನ್ನ ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅ ಕಂಟ್ರೋಲ್ ಯೂನಿಟ್ ಅಂಡ್ ಆನ್ ಅರಿಥಮೆಟಿಕ್ ಲಾಜಿಕ್ ಯೂನಿಟ್. PU ಮತ್ತು ALU ಅನ್ನ ಒಳಗೊಂಡಿರುತ್ತೆ ಯಾವುದು? CPU. ನೋಡಿ, CU ಮತ್ತು ALU ಅಂದ್ರೆ ಅದರ ಅರ್ಥ ಏನನ್ನ ಒಳಗೊಂಡಿರುತ್ತೆ ಕೇಳಿದ್ರೆ ಇನ್ಪುಟ್ ಯೂನಿಟ್ ಮತ್ತು ಮೆಮೊರಿ ಯೂನಿಟ್ ಅನ್ನು ಒಳಗೊಂಡಿರುತ್ತೆ. ಸ್ನೇಹಿತರೆ, ನಿಮಗೆ ಕಂಪ್ಯೂಟರ್ ಎಕ್ಸಾಮ್, ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿ 30 ಪ್ರಶ್ನೆಗಳು VAO ಪರೀಕ್ಷೆಗೆ ಬರುತ್ತೆ.
ಎಕ್ಸಾಮಲ್ಲಿ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ನನ್ನ ಸಜೆಷನ್ ಏನು ಕೇಳಿದ್ರೆ ನೀವು ಇಂಗ್ಲಿಷ್ ವರ್ಷನ್ ಇಂಗ್ಲಿಷ್ ಪ್ರಶ್ನೆಗಳನ್ನು ಓದ್ಕೊಂಡು ಆನ್ಸರ್ ಮಾಡೋದು ಬೆಟರ್. ಯಾಕಂದರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಕ್ವಶನ್ಗಳನ್ನು. ನೀವು ಮೊನ್ನೆ KS ಎಕ್ಸಾಮಲ್ಲಿ ನೋಡಿದ್ರಿ, ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಆಗಿರುತ್ತೆ. ನಾವು ಸಾಮಾನ್ಯವಾಗಿ ಕಂಪ್ಯೂಟರ್ ವರ್ಡ್ಗಳನ್ನು, ಕಂಪ್ಯೂಟರ್ ರಿಲೇಟೆಡ್ ಥಿಂಗ್ಸ್ಗಳನ್ನು ಇಂಗ್ಲೀಷಲ್ಲೇ ಕಲ್ತಿರೋದ್ರಿಂದ ಇಂಗ್ಲೀಷಲ್ಲೇ ನೀವು ಅದನ್ನ ಓದ್ಕೊಂಡ್ರೆ ಈಸಿಯಾಗಿ ಉತ್ತರವನ್ನು ಕೊಡ್ಬೋದು. ಕನ್ನಡದಲ್ಲಿ ನೀವು ಓದಿದ್ರೆ ಸ್ಮರಣೆ, ದತ್ತಾಂಶ ಈ ರೀತಿ ಎಲ್ಲ ವರ್ಡ್ಗಳಿರ್ತವೆ, ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಇಟ್ ಈಸ್ ಬೆಟರ್ ಟು ರೀಡ್ ಆ್ಯಂಡ್ ರೈಟ್ ಆನ್ಸರ್ಸ್ ಇನ್ ಇಂಗ್ಲೀಷ್. ಸೊ 7ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೋಲ್ಸ್ ದ ಪ್ರಾಸೆಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಆಪರೇಟಿಂಗ್ ಸಿಸ್ಟಮ್. ಸೊ ನೋಡಿ, ಯಾವ ಒಂದು ಪ್ರಾಸೆಸ್ ಏನು ಮಾಡುತ್ತೆ ಅಂದರೆ ಯಾವುದು ಕಂಟ್ರೋಲ್ ಮಾಡುತ್ತೆ, ಯೂಸರ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ನಡುವಿನ ಇಂಟರಾಕ್ಷನನ್ನು ಕಂಟ್ರೋಲ್ ಮಾಡೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಯೂಸರ್ ಇಂಟರ್ಫೇಸ್. ಸೊ ಯೂಸರ್ ಇಂಟರ್ಫೇಸ್ ಇದೆಯಲ್ಲ, ಇದು ಯೂಸರ್ಸ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ನಡುವಿನ ಒಂದು ಇಂಟರಾಕ್ಷನನ್ನು ಕಂಟ್ರೋಲ್ ಮಾಡುತ್ತೆ. ದೆನ್ ವಾಟ್ ಈಸ್ ಯೂಸರ್ ಇಂಟರ್ಫೇಸ್ ಅಂತ ಕರೆದ್ರೆ, ಯೂಸರ್ ಇಂಟರ್ಫೇಸ್ ಇಟ್ ಈಸ್ ಅ ಕಾಂಟ್ಯಾಕ್ಟ್ ಬಿಟ್ವೀನ್ ಪರ್ಸನ್ ಆ್ಯಂಡ್ ಮೆಷಿನ್. ಕಾಂಟ್ಯಾಕ್ಟ್ ಬಿಟ್ವೀನ್ ಮನುಷ್ಯ ಮತ್ತು ಯಂತ್ರ, ಪರ್ಸನ್ ಆ್ಯಂಡ್ ಮೆಷಿನ್ ನಡುವಿನ ಕಾಂಟ್ಯಾಕ್ಟ್ ಯಾವುದು ಕೇಳಿದ್ರೆ ಯೂಸರ್ ಇಂಟರ್ಫೇಸ್ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಫಸ್ಟ್ ಕಂಪ್ಯೂಟರ್ ವರ್ ಪ್ರೋಗ್ರಾಮ್ಡ್ ಯೂಸಿಂಗ್. ಮೊಟ್ಟ ಮೊದಲ ಕಂಪ್ಯೂಟರ್ಗಳನ್ನು ಯಾವುದನ್ನು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಮಾಡಲಾಯಿತು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮೆಷಿನ್ ಲ್ಯಾಂಗ್ವೇಜ್. ಸೊ ಫಸ್ಟ್ ಕಂಪ್ಯೂಟರ್ಸ್ ಆರ್ programmed by using machine language. Option B is the right answer. Machine language ಅನ್ನು ಯೂಸ್ ಮಾಡಿಕೊಂಡು ಪರ್ಸನಲ್ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್ನ ಪ್ರೋಗ್ರಾಮ್ ಮಾಡಲಾಯಿತು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಬೈನರಿ ಡಿಜಿಟ್ ಸಿಸ್ಟಮ್ ಅನ್ನು ಹೊಂದಿದೆ. ಬೈನರಿ ಡಿಜಿಟ್ ಸಿಸ್ಟಮ್ ಅನ್ನು ಹೊಂದಿರುವಂಥದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Dash is the combination of hardcore and softcore that facilitates the sharing of information between computing devices. Dash is the combination of hardware ಮತ್ತು ಸಾಫ್ಟ್ವೇರ್. ಯಾವುದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಕಾಂಬಿನೇಷನ್, ಅದು ಫೆಸಿಲಿಟೇಟ್ ದ ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಕಂಪ್ಯೂಟಿಂಗ್ ಡಿವೈಸ್. ಕಂಪ್ಯೂಟಿಂಗ್ ಡಿವೈಸ್ಗಳ ನಡುವೆ ಇನ್ಫಾರ್ಮೇಷನ್ನ ಶೇರ್ ಮಾಡುತ್ತೆ. ಅಂತಹ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವಿನ ಕಾಂಬಿನೇಷನ್ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ನೆಟ್ವರ್ಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ನೆಟ್ವರ್ಕ್. Coded entries which are used to gain access to a computer system are called. Coded entries which are used to gain access to computer system. ಕಂಪ್ಯೂಟರ್ ಸಿಸ್ಟಮ್ ಅನ್ನು ಆಕ್ಸೆಸ್ ಮಾಡುವಂಥ, ಗೈನ್ ಮಾಡುವಂತಹ ಕೋಡೆಡ್ ಎಂಟ್ರೀಸ್ಗಳನ್ನು ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಪಾಸ್ವರ್ಡ್ಸ್. ಓಕೆ ನೋಡಿ, ಪರ್ಸನಲ್ ಕಂಪ್ಯೂಟರ್ಸಲ್ಲಿ ಸಾಮಾನ್ಯವಾಗಿ ಪಾಸ್ವರ್ಡ್ಸ್ ಹಾಕಿರ್ತೀವಿ. ಈ ಪಾಸ್ವರ್ಡ್ಸ್ ಹಾಕಿದ್ರೆ ಮಾತ್ರ ಅದು ಆ ಒಂದು ಕಂಪ್ಯೂಟರ್ ಆಕ್ಸೆಸ್ಸನ್ನು ಗೈನ್ ಮಾಡುತ್ತೆ. ಸೊ ಈ ಪಾಸ್ವರ್ಡ್ಸ್ ಇರುತ್ತಲ್ಲ, ಈ ಪಾಸ್ವರ್ಡ್ಸ್ಗಳು ವಿಶೇಷವಾಗಿ ಪ್ರೈವೇಟ್ ಲೆಟರ್, ನಂಬರ್ ಆ್ಯಂಡ್ ಕ್ಯಾರೆಕ್ಟರ್ನ ಒಳಗೊಂಡಿರುತ್ತೆ. ಈ ಪಾಸ್ವರ್ಡ್ಗಳು ಲೆಟರ್, ನಂಬರ್ ಮತ್ತು ಕ್ಯಾರೆಕ್ಟರ್ನ ಒಳಗೊಂಡಿರುತ್ತೆ. ಈ ಪಾಸ್ವರ್ಡ್ಸ್ ಹಾಕಿದಾಗ ಮಾತ್ರ ಕಂಪ್ಯೂಟರ್ ಆಕ್ಸೆಸ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತೇಳಿ ಸರಿಯಾಗಿದ್ದನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿನಿ ಕಂಪ್ಯೂಟರ್ಸ್ ವರ್ಕ್ಸ್ ಫಾಸ್ಟರ್ ದ್ಯಾನ್ ಮೈಕ್ರೋ ಕಂಪ್ಯೂಟರ್ಸ್. ಮಿನಿ ಕಂಪ್ಯೂಟರ್ಗಳಿದಾವಲ್ಲ, ಮಿನಿ ಕಂಪ್ಯೂಟರ್ಗಳು ಮೈಕ್ರೋ ಕಂಪ್ಯೂಟರ್ಗಳಿಗಿಂತಲೂ ವೇಗವಾಗಿ ಕೆಲಸ ಮಾಡ್ತವೆ, ವೇಗವಾಗಿ ವರ್ಕ್ ಮಾಡ್ತವೆ ಅಥವಾ ಕೆಲಸವನ್ನು ಮಾಡ್ತವೆ. ಸೊ ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಯು ಆರ್ಗನೈಸ್ ಫೈಲ್ಸ್ ಬೈ ಸ್ಟೋರಿಂಗ್ ದೆಮ್ ಇನ್. ನೋಡಿ, ನೀವು ಫೈಲ್ಸ್ಗಳನ್ನು ಹೇಗೆ ಆರ್ಗನೈಸ್ ಮಾಡ್ಬೋದು, ಯಾವ ರೀತಿ ಸ್ಟೋರ್ ಮಾಡೋದ್ರ ಮೂಲಕ ಆರ್ಗನೈಸ್ ಮಾಡ್ಬೋದು ಅಂತೇಳಿ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಫೋಲ್ಡರ್ಸ್. ನಾವು ಫೈಲ್ಗಳನ್ನು ಫೋಲ್ಡರ್ಗಳಾಗಿ ಕ್ರಿಯೇಟ್ ಮಾಡೋದ್ರ ಮೂಲಕ
ಅದನ್ನು ಸ್ಟೋರ್ ಮಾಡ್ಬೋದು, ಆರ್ಗನೈಸ್ ಮಾಡ್ಬೋದು. ಮತ್ತು ಈ ಫೋಲ್ಡರ್ಸ್ ಇದೆಯಲ್ಲ, ಫೋಲ್ಡರ್ಸ್ ಅಂದರೆ ಏನು ಕೇಳಿದ್ರೆ ಆ ಸ್ಟೋರೇಜ್ ಸ್ಪೇಸ್ ಫಾರ್ ಆರ್ಗನೈಸಿಂಗ್ ಫೈಲ್ಸ್ ಆ್ಯಂಡ್ ಅದರ್ ಡೆಸ್ಟಿನೇಷನ್ಸ್ ಅಂತೇಳಿ ಬರುತ್ತೆ. ವಾಟ್ ಟೈಪ್ ಆಫ್ ರಿಸೋರ್ಸ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಶೇರ್ಡ್ ಕಾಮನ್ ರಿಸೋರ್ಸ್ ಇನ್ ಅ ಕಂಪ್ಯೂಟರ್ ನೆಟ್ವರ್ಕ್? ವಾಟ್ ಟೈಪ್ ಆಫ್ ರಿಸೋರ್ಸ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಶೇರ್ಡ್ common resource in a computer network? So the right answer is option A, printers. Option A is the right answer, printers. Which device is required for internet connection? Internet connection ಗೆ ಕೆಳಗಿನ ಯಾವ ಡಿವೈಸ್ ರಿಕ್ವೈರ್ಡ್ ಅಂದ್ರೆ ಅವಶ್ಯಕತೆ ಇದೆ? So the right answer is modem. Option B is the right answer. ದೆನ್ ಮೋಡೆಮ್ ಅಂದರೆ ಏನು ಅಂತ ಕೇಳಿದ್ರೆ ಕನೆಕ್ಟಿಂಗ್ ಯುವರ್ ಹೋಮ್ ಟು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡೆಡ್. ನಿಮ್ಮ ಮನೆಗೆ ಇಂಟರ್ನೆಟ್ ಸರ್ವಿಸ್ ಅಥವಾ ಅಂತರ್ಜಾಲ ಸರ್ವಿಸನ್ನು ಪ್ರೊವೈಡ್ ಮಾಡುವಂತಹ, ಒದಗಿಸುವಂತಹ ಒಂದು ಡಿವೈಸ್ ಆಗಿದೆ ಇದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಲೈಟ್ ಪೆನ್? ಲೈಟ್ ಪೆನ್ ಅಂದರೆ ಏನು? ಸರಿಯಾದ ಉತ್ತರ ಇಟ್ಸ್ ಅ ಆಪ್ಟಿಕಲ್ ಇನ್ಪುಟ್ ಡಿವೈಸ್. ಆಪ್ಟಿಕಲ್ ಇನ್ಪುಟ್ ಡಿವೈಸ್. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಲೈಟ್ ಪೆನ್? ಲೈಟ್ ಪೆನ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಟು ಡ್ರಾ ಟೆಕ್ಸ್ಟ್ ಅಂಡ್ ಡಯಾಗ್ರಾಮ್ ಇನ್ CRT ಮಾನಿಟರ್. ಏನಕ್ಕೋಸ್ಕರ? ಟು ಡ್ರಾ ಟೆಕ್ಸ್ಟ್ ಅಂಡ್ ಡಯಾಗ್ರಾಮ್, ಚಿತ್ರಗಳನ್ನು ಮತ್ತು ಅಕ್ಷರಗಳನ್ನು ಬರೆಯೋದಕ್ಕೋಸ್ಕರ. ಎಲ್ಲಿ ಕೇಳಿದ್ರೆ CRT ಮಾನಿಟರ್ ಅಲ್ಲಿ. CRT ಮಾನಿಟರ್ ಅಲ್ಲಿ ಟೆಕ್ಸ್ಟ್ ಮತ್ತು ಡಯಾಗ್ರಾಮ್ ಅನ್ನು ಡ್ರಾ ಮಾಡೋದಕ್ಕೋಸ್ಕರ ಈ ಲೈಟ್ ಪೆನ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಇಸ್ ಅ ಆಪ್ಟಿಕಲ್ ಇನ್ಪುಟ್ ಡಿವೈಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯೂನಿವ್ಯಾಕ್ ಅಂದ್ರೆ ಒಂದು ಏನದು? ಸೊ ದ ರೈಟ್ ಆನ್ಸರ್ ಇಸ್ ಯೂನಿವ್ಯಾಕ್ ಇಸ್ ಅ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಸೊ ಯೂನಿವ್ಯಾಕ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್, ಮಾಹಿತಿ ಏನು ಕೇಳಿದ್ರೆ ಇದು ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್, ಪ್ರಪಂಚದ ಮೊದಲ ಕಂಪ್ಯೂಟರ್ ಅಂತೇಳಿ ಇದನ್ನು ಕರೀತಾರೆ. ಯೂನಿವ್ಯಾಕ್ ಈಸ್ ಅ ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್, ಪ್ರಪಂಚದ ಮೊದಲ ಕಂಪ್ಯೂಟರ್ ಅಂತೇಳಿ ಇದನ್ನು ಕರೀತಾರೆ. ಯೂನಿವ್ಯಾಕ್ ಇಸ್ ಎಲ್ಲ ಫಸ್ಟ್ ಜನರೇಷನ್ ಪರ್ಪಸ್ ಡಿಜಿಟಲ್ ಕಂಪ್ಯೂಟರ್. ಇದನ್ನು ಇನ್ನೊಂದು ರೀತಿ ಕರೀತಾರೆ ಫಸ್ಟ್ ಜನರಲ್ ಪರ್ಪಸ್ ಡಿಜಿಟಲ್ ಕಂಪ್ಯೂಟರ್. CD-ROM ಅಂದ್ರೆ ಏನು ಹೇಳುತ್ತೆ ಇದು? ವಾಟ್ ಈಸ್ CD-ROM ಸ್ಟ್ಯಾಂಡ್ಸ್ ಫಾರ್? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಸೊ ಈ CD-ROM ನ ವಿಶೇಷತೆ ಏನು ಕೇಳಿದ್ರೆ ಇದು 500 MB ಗಿಂತ ಹೆಚ್ಚು ಗಿಂತಲೂ ಹೆಚ್ಚು ಮೆಮೊರಿಯನ್ನು ಸ್ಟೋರ್ ಮಾಡುತ್ತೆ. ಮೆಮೊರಿಯನ್ನು ಸ್ಟೋರ್ ಮಾಡುವಂಥದ್ದು. ALU ಇದರ ವಾಟ್ ಈಸ್ ALU ಸ್ಟ್ಯಾಂಡ್ಸ್ ಫಾರ್ ಅಥವಾ ALU ಅಂದರೆ ಏನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ALU ಇಸ್ ಅ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಆಗಿದೆ ALU ಅನ್ನೋದು. ಇಟ್ಸ್ ಎ ಪಾರ್ಟ್ ಆಫ್ CPU. ಇದು ಕೂಡ CPU ನ ಒಂದು ಭಾಗವಾಗಿದೆ. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. VGA ಅಂದ್ರೆ ಏನು? ಸೊ VGA ಅಂದ್ರೆ ಏನು ಕೇಳಿದ್ರೆ ವಿಡಿಯೋ ಗ್ರಾಫಿಕ್ಸ್ ಅರೇ ಅಂತೇಳಿ. ವಿಡಿಯೋ ಗ್ರಾಫಿಕ್ಸ್ ಅರೇ. ದೆನ್ ವಾಟ್ ಈಸ್ ವಿಡಿಯೋ ಗ್ರಾಫಿಕ್ಸ್ ಅರೇ ಅಂತ ಕೇಳಿದ್ರೆ ಇದೊಂದು ಲೆಗಸಿ ಪಾರ್ಟ್. ಇಟ್ಸ್ ಕನೆಕ್ಟ್ ಟು ಕಂಪ್ಯೂಟರ್ ಅಂಡ್ ಮಾನಿಟರ್. ಇಟ್ಸ್ ಅ ಲೆಗಸಿ ಪೋರ್ಟ್. VGA ಬೇಸಿಕಲಿ ಒಂದು ಪೋರ್ಟ್. ಇದು ಈ ಪೋರ್ಟ್ ಏನು ಮಾಡುತ್ತೆ ಕೇಳಿದ್ರೆ ಈ ಪೋರ್ಟ್ ಕಂಪ್ಯೂಟರ್ ಮತ್ತು ಮಾನಿಟರ್ನ ಕನೆಕ್ಟ್ ಮಾಡುತ್ತೆ. ಇಟ್ ಕನೆಕ್ಟ್ಸ್ ಕಂಪ್ಯೂಟರ್ ಅಂಡ್ ಮಾನಿಟರ್. ಸೊ ಈ ಪೋರ್ಟ್ ಇರ್ತಲ್ಲ, VGA ಇಸ್ ದ ಲೆಗಸಿ ಪೋರ್ಟ್. ಇದು ಎಲ್ಲಿರುತ್ತೆ ಕೇಳಿದ್ರೆ ಇದು
CPU-ನಲ್ಲಿರುತ್ತೆ. CPU-ನಲ್ಲಿ ಇರುತ್ತೆ. IBM 1401 ಈಸ್, IBM 1401 ಅನ್ನೋದು ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇಟ್ ಈಸ್ ದ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಸೆಕೆಂಡ್ ಜನರೇಷನ್, ಎರಡನೇ ತಲೆಮಾರಿನ ಕಂಪ್ಯೂಟರ್ಗೆ ಪ್ರಮುಖ ಉದಾಹರಣೆ ಇದು. ಎರಡನೇ ತಲೆಮಾರಿನ ಕಂಪ್ಯೂಟರ್ ಅಥವಾ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ IBM 1401. ಇದೇನು ಕೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಕಾರ್ಪೊರೇಷನ್. IBM ಅಂತ ಏನು ಕೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಕಾರ್ಪೊರೇಷನ್. IBM ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಕಾರ್ಪೊರೇಷನ್ ಆಗಿದೆ. ಸೊ IBM 1401 ಬೇಸಿಕಲಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್, ಎರಡನೇ ತಲೆಮಾರಿನ ಕಂಪ್ಯೂಟರ್ ಆಗಿದೆ. ದೆನ್ MSI ಸ್ಟ್ಯಾಂಡ್ಸ್ ಫಾರ್, MSI ಏನನ್ನು ಹೇಳುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೀಡಿಯಂ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಮೀಡಿಯಂ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಇದು ಅಬ್ರಿವೇಷನ್ ಇರೋದು MSI ಇದು. ಸೊ ಈ MSI ಇದೆಯಲ್ಲ, ಇದು 30ರಿಂದ 1000ವರೆಗಿನ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅನ್ನು ಹೊಂದಿರುತ್ತೆ ಇನ್ ಅ ಸಿಂಗಲ್ ಸರ್ಕ್ಯೂಟ್. 30ರಿಂದ 1000ವರೆಗಿನ 32,000 ಎಲೆಕ್ಟ್ರಾನಿಕ್ ಕಾಂಪೋನೆಂಟ್. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅನ್ನು ಒಳಗೊಂಡಿರುತ್ತೆ. ಎಲ್ಲಿ ಕೇಳಿದ್ರೆ ಇನ್ ಅ ಸಿಂಗಲ್ ಸರ್ಕ್ಯೂಟ್. The capacity of 3.5 inch floppy disk is, 3.5 ಇಂಚ್ ಫ್ಲಾಪಿ ಡಿಸ್ಕ್ನ ಕೆಪಾಸಿಟಿ ಏನು, ಅದರ ಸಾಮರ್ಥ್ಯ ಏನು ಕೇಳಿದ್ದಾರೆ. ಸೊ ಇದರ ಸಾಮರ್ಥ್ಯ ಎಷ್ಟು ಕೇಳಿದ್ರೆ ಆಪ್ಷನ್ ಡಿ 1.44 MB. 1.44 MB ಇದರ ಸಾಮರ್ಥ್ಯ ಇರುತ್ತೆ. ಸೊ ಫ್ಲಾಪಿ ಡಿಸ್ಕನ್ನು ಇನ್ವೆಂಟ್ ಮಾಡಿದ್ದು, ಕಂಡುಹಿಡಿದಿದ್ದು, ಅದು ಇಂಟ್ರೊಡ್ಯೂಸ್ ಆಗಿದ್ದು 1995 ವ್ಯಾನ್ ಸ್ಟ್ಯಾಂಡ್ಸ್ ಫಾರ್, ಕಂಪ್ಯೂಟರ್ಲಿ ತುಂಬ ಸರಿ ಇದನ್ನು ನಾವು ಯೂಸ್ ಮಾಡ್ತೀವಿ, ವ್ಯಾನ್. ಸೊ ವ್ಯಾನ್ ಏನನ್ನ ಹೇಳುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವೈಡ್ ಏರಿಯಾ ನೆಟ್ವರ್ಕ್. ವ್ಯಾನ್ ಸ್ಟ್ಯಾಂಡ್ಸ್ ಫಾರ್ ವೈಡ್ ಏರಿಯಾ ನೆಟ್ವರ್ಕ್ ಆಗಿದೆ, ವೈಡ್ ಏರಿಯಾ ನೆಟ್ವರ್ಕ್. MICR ಸ್ಟ್ಯಾಂಡ್ಸ್ ಫಾರ್, MICR ಸಾಮಾನ್ಯವಾಗಿ ಇದನ್ನ ಎಲ್ಲಿ ನೋಡ್ತೀವಿ ಅಂದರೆ ಬ್ಯಾಂಕ್ಗಳಲ್ಲಿ ನೋಡ್ತೀವಿ. ಸೊ ಪ್ರತಿ ಬ್ಯಾಂಕ್ಗೂ ಕೂಡ ಎವ್ರಿ ಬ್ಯಾಂಕ್ having its own MICR number. ಪ್ರತಿ ಬ್ಯಾಂಕ್ MICR ನಂಬರ್ ಒಳಗೊಂಡಿರುತ್ತೆ. ಪ್ರತಿ ಬ್ಯಾಂಕ್ ಕೂಡ MICR ನಂಬರ್ನ ಒಳಗೊಂಡಿರುತ್ತೆ. ದೆನ್ ವಾಟ್ ಈಸ್ MICR? ಇದೊಂದು ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳ್ಬೋದು ಆ ಬ್ಯಾಂಕ್ ಇದು. ಸೊ MICR ನಂಬರ್ ಏನು ಅಂತ ಕೇಳಿದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳಿದೆ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತೇಳಿ ಅರ್ಥ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. EBCDIC ಸ್ಟ್ಯಾಂಡ್ಸ್ ಫಾರ್, ಇದು ಏನನ್ನ ಹೇಳುತ್ತೆ ಅಂತೇಳಿ. ಸೊ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತೇಳಿ, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತೇಳಿ ಇದು ABCD ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. So which of the following is a part of central processing unit? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿನ ಭಾಗ ಯಾವುದು ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಿಂಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಿಂಟರ್ ಇಸ್ ಅ ಪಾರ್ಟ್ ಆಫ್ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CAD ಅಥವಾ CAD ಏನನ್ನ ಹೇಳುತ್ತೆ? ವಾಟ್ ಈಸ್ CAD ಸ್ಟ್ಯಾಂಡ್ಸ್ ಫಾರ್? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಂಪ್ಯೂಟರ್ ಏಡೆಡ್ ಡಿಸೈನ್. CAD stands for Computer Aided Design. Option A is the right answer. ನೋಡಿ ಇದು ಏನಕ್ಕೆ ಯೂಸ್ ಮಾಡ್ತೀವಿ? ಈ CAD ನ ಯೂಸ್ ಏನು? ವಾಟ್ ಇಸ್ ದ ಪರ್ಪಸ್ ಆಫ್ CAD ಕೇಳಿದ್ರೆ 2D ಮತ್ತು 3D ಡಿಸೈನ್ ಮಾಡೋದಕ್ಕೆ ಬಳಸಲಾಗುತ್ತೆ. To create 2D and 3D pictures, the designs in computer, we use CAD, Computer Aided Design. Junk email is also called, junk email ಅನ್ನ ಈ ರೀತಿನೂ ಕೂಡ ಕರೀತಾರೆ.
ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಪ್ಯಾಮ್. ಜಂಕ್ ಇಮೇಲನ್ನು ಸ್ಪ್ಯಾಮ್ ಅಂತ ಕೂಡ ಕರೀತಾರೆ. ದೆನ್ ವಾಟ್ ಈಸ್ ಜಂಕ್ ಇಮೇಲ್ ಕೇಳಿದ್ರೆ ಅನ್ಸಾಲಿಸಿಟೆಡ್ ಮೆಸೇಜಸ್ ಸೆಂಟ್ ಇನ್ ಬಂಕ್ ಇಮೇಲ್. ಅನ್ಸಾಲಿಸೈಟೆಡ್ ಮೆಸೇಜಸ್ ಅಂತ ಹೇಳ್ಬೋದು ಇದನ್ನು. ಅನ್ಸಾಲಿಸೈಟೆಡ್ ಮೆಸೇಜಸ್ ಇದನ್ನೇನಂತ ಕರಿತೀವಿ? ಸ್ಪ್ಯಾಮ್ ಅಂತ ಕೂಡ ಕರಿತೀವಿ. ಹ್ಯಾಕರ್ಸ್ ಅಂದ್ರೆ ಯಾರು? ಹ್ಯಾಕರ್ಸ್, ಈ ಹ್ಯಾಕರ್ಸ್ ಮೇಲೆ ತಮಿಳು, ತೆಲುಗು, ಮಲಯಾಳಮಲ್ಲಿ ತುಂಬ ಮೂವಿಗಳು ಬಂದಿದ್ದಾವೆ. ದೆನ್ ವಾಟ್ ಈಸ್ ಹ್ಯಾಕರ್ಸ್ ಅಂದ್ರೆ ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬ್ರೇಕ್ ಇನ್ ಟು ಅದರ್ಸ್ ಪೀಪಲ್ಸ್ ಕಂಪ್ಯೂಟರ್ಸ್. ಬೇರೆಯವರ ಕಂಪ್ಯೂಟರನ್ನು ಹ್ಯಾಕ್ ಮಾಡುವಂಥವರು, ಅದನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥವರಿಗೆ ಹ್ಯಾಕರ್ಸ್ ಅಂತ ಕರಿತೀವಿ. ಈ ಹ್ಯಾಕರ್ಸ್ ಅಲ್ಲಿ ಬಹಳ ಮುಖ್ಯವಾಗಿ 3 ಕ್ಯಾಟಗರಿ ಇದೆ, 3 ಕ್ಯಾಟಗರೀಸ್ ಇದೆ. ಸೊ ಯಾವ್ದು ಕೇಳಿದ್ರೆ ಹ್ಯಾಕರ್ಸ್ ಅಲ್ಲಿ ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್, ಒಂದು ಬ್ಲಾಕ್ ಹ್ಯಾಟರ್ಸ್, ಎರಡನೇದು ಬ್ಲಾಕ್ ಹ್ಯಾಕರ್ಸ್, ವೈಟ್ ಹ್ಯಾಕರ್ಸ್, ಇನ್ನೊಂದು ಬಹಳ ಮುಖ್ಯವಾಗಿ ಬ್ಲಾಕ್ ಹ್ಯಾಟ್, ವೈಟ್ ಹ್ಯಾಕರ್ಸ್ ಅಂಡ್ ಗ್ರೇ ಹ್ಯಾಕರ್ಸ್ ಅಂತೇಳಿ. ಸೊ ಅವ್ರು ಮಾಡುವಂಥ ಹ್ಯಾಕಿಂಗ್ನ ಮೇಲೆ ಬ್ಲಾಕ್ ಹ್ಯಾಟ್, ವೈಟ್ ಹ್ಯಾಟ್ ಅಂಡ್ ಗ್ರೇ ಹ್ಯಾಕರ್ಸ್ ಅಂತೇಳಿ ಡಿವೈಡ್ ಮಾಡಲಾಗಿದೆ. ವಾಟ್ ಟೈಪ್ ಆಫ್ ಕಂಪ್ಯೂಟರ್ಸ್ ಆರ್ ಕ್ಲೈಂಟ್ ಕಂಪ್ಯೂಟರ್ಸ್? ಮೋಸ್ಟ್ ಆಫ್ ದ ಟೈಮ್ ಇನ್ ಎ ಕ್ಲೈಂಟ್ ಸರ್ವರ್ ಸಿಸ್ಟಮ್. ಯಾವ ಟೈಪ್ನ ಕಂಪ್ಯೂಟರ್ಗೆ ಕ್ಲೈಂಟ್ ಕಂಪ್ಯೂಟರ್ ಅಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಕ್ರೋ ಕಂಪ್ಯೂಟರ್ಸ್. ಮೈಕ್ರೋ ಕಂಪ್ಯೂಟರ್ಸ್ ಅನ್ನ ಕ್ಲೈಂಟ್ ಕಂಪ್ಯೂಟರ್ಸ್ ಅಂತೇಳಿ ಕರಿತೀವಿ. ಇಸ್ ಎ ಕಂಪ್ಲೀಟ್ ಕಂಪ್ಯೂಟರ್ ಆನ್ ಅ ಸ್ಮಾಲ್ ಸ್ಕೇಲ್ ಡಿಸೈನ್ ಫಾರ್ ಯೂಸ್ಡ್ ಇನ್ ಒನ್ ಪರ್ಸನ್. ಒಬ್ಬ ವ್ಯಕ್ತಿ ಯೂಸ್ ಮಾಡುವಂಥ ಕಂಪ್ಯೂಟರ್ ಇದು, ಲೈಕ್ ಎ ಪರ್ಸನಲ್ ಕಂಪ್ಯೂಟರ್ಸ್. A computer cannot boot if it does not have the dash. ಕಂಪ್ಯೂಟರ್ಲಿ ಯಾವುದು ಇಲ್ಲ ಅಂದ್ರೆ ಅದು ಬೂಟ್ ಆಗೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಕಂಪ್ಯೂಟರ್ ಬೂಟ್ ಆಗಲ್ಲ ಮೀನ್ಸ್ ಅದೇನು ಕೆಲಸ ಮಾಡೋದಿಲ್ಲ ಅಂತೇಳಿ. ಸೊ ಈ ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ ಹೇಳೋದಾದ್ರೆ ಬಹಳ ಮುಖ್ಯವಾದ ಆಪರೇಟಿಂಗ್ ಸಿಸ್ಟಮ್ಗಳನ್ನ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಮ್ಯಾಕ್, ಆ್ಯಪಲ್, ಮ್ಯಾಕ್ OS ಆಪರೇಟಿಂಗ್ ಸಿಸ್ಟಮ್, ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಗಳು. ಇನ್ನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್, ಇನ್ನು ಲಿನಕ್ಸ್, OS ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಗಳಾಗಿವೆ. The amount of vertical space between lines of text in a document is called. ನೋಡಿ, ವರ್ಟಿಕಲ್ ಸ್ಪೇಸ್ನ ನಡುವಿನ ಅಮೌಂಟ್ಗೆ, ಟೆಕ್ಸ್ಟ್ಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ 2, ಲೈನ್ ಸ್ಪೇಸಿಂಗ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಕ್ಸಾಂಪಲ್ ಆಫ್ ನಾನ್ ನ್ಯೂಮರಿಕ್ ಡಾಟಾ. ನಾನ್ ನ್ಯೂಮರಿಕ್ ಡಾಟಾಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಎಂಪ್ಲಾಯ್ ಅಡ್ರೆಸ್. ಸೊ ಏನಿದು ನಾನ್ ನ್ಯೂಮರಿಕ್ ಡಾಟಾ ಅಂತ ಕೇಳಿದ್ರೆ, ನಾನ್ ನ್ಯೂಮರಿಕ್ ಡಾಟಾ ಇಸ್ ಎನಿ ಫಾರ್ಮ್ ಆಫ್ ಡಾಟಾ ಮೆಜರ್ಡ್ ಇನ್ ನಂಬರ್. ಯಾವುದೇ ಡಾಟಾ ನಂಬರಲ್ಲಿ ಮೆಜರ್ ಆದರೆ ಅದಕ್ಕೆ ನಾನ್ ನ್ಯೂಮರಿಕ್ ಡಾಟಾ ಅಂತ ಕರೀತಾರೆ. ವಾಟ್ ಈಸ್ ಎಂಬೆಡೆಡ್ ಸಿಸ್ಟಮ್? ಎಂಬೆಡೆಡ್ ಸಿಸ್ಟಮ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ದ ಕಂಪ್ಯೂಟರ್ ಆ್ಯಂಡ್ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಕಂಟ್ರೋಲ್ ದ ಮೆಷಿನ್. ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಸಿಸ್ಟಮ್ ಇದೆಯಲ್ಲ, ಅದು ಮೆಷಿನನ್ನು ಕಂಟ್ರೋಲ್ ಮಾಡಿದ್ರೆ ಅದಕ್ಕೆ ಎಂಬೆಡೆಡ್ ಸಿಸ್ಟಮ್ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಪೇಜ್ ಆಫ್ ವೆಬ್ಸೈಟ್ ಈಸ್ ಟರ್ಮ್ಡ್ ಆಸ್. ಯಾವುದೇ ಒಂದು ವೆಬ್ಸೈಟ್ನ ಮೊದಲ ಪೇಜನ್ನು, ಫಸ್ಟ್ ಪೇಜನ್ನು ಏನಂತೇಳಿ ಕರಿತೀವಿ? ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸರಿಯಾದ ಉತ್ತರ ಆಪ್ಷನ್ ಎ, ಹೋಮ್ ಪೇಜ್. ನೋಡಿ, ಸಾಮಾನ್ಯವಾಗಿ ಯಾವುದಾದ್ರು ತುಂಬ ಅನ್ನೋವಿಂಗ್ ಅಥವಾ ಸ್ಟ್ರೇಂಜ್ ಅಥವಾ ಏನಾದರೂ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ, ಹೋಮ್ ಪೇಜಿಗೆ ಹೋಗು, KPSC ಹೋಮ್ ಪೇಜಲ್ಲಿ ಇರುತ್ತೆ ನೋಡು, KEA ಹೋಮ್ ಪೇಜಲ್ಲಿ VA ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ನೋಡು.
ಅಂದರೆ ಹೋಮ್ ಪೇಜ್ ಅಂದರೆ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಹಿಯರ್, ಅಲ್ಲದೆ ಎಲ್ಲವಿರುತ್ತಲ್ಲಿ. ಉದಾಹರಣೆ KEA ಹೋಮ್ ಪೇಜಿಗೆ ಹೋದರೆ ನೀವು ಅಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳ ನೋಟಿಫಿಕೇಶನ್ ಇರುತ್ತೆ, ಎಕ್ಸಾಮ್ ಅಧಿಸೂಚನೆಗಳಿರುತ್ತೆ, ಸೂಚನೆಗಳಿರುತ್ತೆ, ಹಾಲ್ ಟಿಕೆಟ್ ಡೌನ್ಲೋಡಿಂಗ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ, ಕೀ ಆನ್ಸರ್ ಇರುತ್ತೆ, ಅಪ್ಡೇಟೆಡ್ ಕೀ ಆನ್ಸರ್ ಇರುತ್ತೆ, ಎವ್ರಿಥಿಂಗ್ ಈಸ್ ಹಿಯರ್. ಸೊ ಫಸ್ಟ್ ಪೇಜ್ ಆಫ್ ಹೋಮ್ ವೆಬ್ಸೈಟಿಗೆ ಹೋಮ್ ಪೇಜ್ ಅಂತ ಕರಿತೀವಿ. ಡ್ಯಾಶ್ ಇಸ್ ದ ಅಪಿಯರೆನ್ಸ್ ಆಫ್ ಟೈಪ್ಡ್ ಕ್ಯಾರೆಕ್ಟರ್ಸ್. ಟೈಪ್ಡ್ ಕ್ಯಾರೆಕ್ಟರ್ಸ್ನ ಅಪಿಯರೆನ್ಸಿಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಫಾರ್ಮೆಟ್ ಅಂತ ಕರಿತೀವಿ. ಇಟ್ ಈಸ್ ಅ ಡಿಜಿಟಲ್ ಇನ್ಫಾರ್ಮೇಶನ್ ಅಲೋಸ್ ಈಸಿ ಟು ರೀಡ್. ಸುಲಭವಾಗಿ ಓದಲು ಅವಕಾಶ ಮಾಡಿಕೊಡುವಂಥ ಡಿಜಿಟಲ್ ಇನ್ಫಾರ್ಮೇಶನ್. ಸುಲಭವಾಗಿ ಓದಲು ಈ ಕ್ಯಾರೆಕ್ಟರ್ಗೆ ಏನಂತೀವಿ? ಫಾರ್ಮೆಟ್ ಅಂತ ಕರಿತೀವಿ. ವೆನ್ ಅ ಫೈಲ್ ಈಸ್ ಸೇವ್ಡ್ ಫಾರ್ ದ ಫಸ್ಟ್ ಟೈಮ್. ಮೊಟ್ಟ ಮೊದಲಿಗೆ ಒಂದು ಫೈಲನ್ನು ಸೇವ್ ಮಾಡಿದಾಗ ಅದು ಏನಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಟ್ ಮಸ್ಟ್ ಬಿ ಗಿವನ್ ಅ ನೇಮ್ ಇನ್ ಟು ಐಡೆಂಟಿಫೈ ಇಟ್. ನಾವೇನು ಮಾಡಬೇಕಾಗತ್ತೆ? ಅದಕ್ಕೆ ಒಂದು ಹೆಸರನ್ನು ಕೊಡಬೇಕಾಗತ್ತೆ. ಯಾಕಂದರೆ ಅದು ಎಲ್ಲಿ ಹೋಯ್ತು, ಯಾಕೆ ಹೋಯ್ತು, ಅದ್ರ ಹೆಸರೇನು ಅಂತೇಳಿ ಗೊತ್ತಾಗಲ್ಲ. ದಟ್ ಈಸ್ ವೈ ಇಟ್ ಮಸ್ಟ್ ಬಿ ಗಿವನ್ ಅ ನೇಮ್ ಟು ಐಡೆಂಟಿಫೈ ಇಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Office lands which are scattered geographically on large scale can be connected by the use of corporate. Office lands which are scattered geographically on large scale can be connected by the use of corporate. So the right answer is option D, WAN, wide area network. WAN means wide area network. Where are data and program stored when the processor uses them? ನೋಡಿ, ಪ್ರೊಸೆಸರ್ ಯೂಸ್ ಮಾಡಿದಾಗ ಡಾಟಾ ಮತ್ತು ಪ್ರೋಗ್ರಾಮ್ ಎಲ್ಲಿ ಸ್ಟೋರ್ ಆಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮೈನ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ರೆಪ್ರೆಸೆಂಟ್ ರಾ ಫ್ಯಾಕ್ಟ್ಸ್ ವೇರ್ ಆಸ್ ಡ್ಯಾಶ್ ಇಸ್ ರೆಪ್ರೆಸೆಂಟ್ ಡಾಟಾ ಮೇಡ್ ಮೀನಿಂಗ್ಫುಲ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್. ನೋಡಿ, ಡಾಟಾ ಅನ್ನೋದು ಇದೆಯಲ್ಲ, ಇಟ್ ರೆಪ್ರೆಸೆಂಟ್ ರಾ ಫ್ಯಾಕ್ಟ್ಸ್. ಅದೇ ಇನ್ಫಾರ್ಮೇಷನ್ ಇದೆಯಲ್ಲ, ಇಟ್ ಈಸ್ ದ ಮೀನಿಂಗ್ಫುಲ್ ಫ್ಯಾಕ್ಟ್ಸ್. ಡಾಟಾ ಮೇಡ್ ಮೀನಿಂಗ್ಫುಲ್, ಈ ಡಾಟಾವನ್ನು ಮೀನಿಂಗ್ಫುಲ್ ಆಗಿ ಕನ್ವರ್ಟ್ ಮಾಡಿದಾಗ ಅದು ಇನ್ಫಾರ್ಮೇಷನ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೀಡ್ ಓನ್ಲಿ ಮೆಮೊರಿ ರಾಮ್ ಮೇಕ್ಸ್ ಇಟ್ ಯೂಸ್ಫುಲ್? ಯಾವ ಕ್ಯಾರೆಕ್ಟರ್, ರೀಡ್ ಓನ್ಲಿ ಮೆಮೊರಿಯ ಯಾವ ಕ್ಯಾರೆಕ್ಟರ್ ಅದನ್ನು ಉಪಯುಕ್ತವನ್ನಾಗಿ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಟಾ ಇಸ್ ರಾಮ್ ಇನ್ ನಾನ್ ವೊಲಟೈಲ್, ದಟ್ ಈಸ್ ಇಟ್ ರಿಮೈನ್ಸ್ ದೇರ್ ಈವನ್ ವಿತೌಟ್ ಎಲೆಕ್ಟ್ರಿಕ್ ಪವರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಡು ಯು ಕಾಲ್ ದ ಪ್ರೋಗ್ರಾಮ್ ದಟ್ ಆರ್ ಯೂಸ್ಡ್ ಟು ಫೈಂಡ್ ಔಟ್ ಪಾಸಿಬಲ್ ಫಾಲ್ಟ್ಸ್ ಅಂಡ್ ದೇರ್ ಕಾಸಸ್? ನೋಡಿ, ವಾಟ್ ಡು ಯು ಕಾಲ್ ದ ಪ್ರೋಗ್ರಾಮ್ಸ್, ಈ ಪ್ರೋಗ್ರಾಮಿಗೆ ಏನಂತ ಕರಿತೀರಿ? ವಿಚ್ ಫೈಂಡ್ ಔಟ್ ಪಾಸಿಬಲ್ ಫಾಲ್ಟ್ಸ್, ತಪ್ಪುಗಳನ್ನು ಮತ್ತು ಅದಕ್ಕೆ ಕಾರಣವನ್ನು ಕಂಡುಹಿಡಿಯುವಂಥ ಪ್ರೋಗ್ರಾಮಿಗೆ ಏನಂತೇಳಿ ಕರಿತೀರಿ ನೀವು? ಸರಿಯಾದ ಉತ್ತರ ಆಪ್ಷನ್ ಸಿ, ಡಯಾಗ್ನೋಸ್ಟಿಕ್ ಸಾಫ್ಟ್ವೇರ್ ಅಂತೇಳಿ ಅದನ್ನ ಕರಿತೀವಿ ನಾವು. ತಪ್ಪುಗಳನ್ನು ಗುರುತಿಸುವ ಮತ್ತು ತಪ್ಪುಗಳಿಗೆ ಕಂಪ್ಯೂಟರ್ನಲ್ಲಾಗುವಂಥ ಎರರ್ಗಳಿಗೆ ಕಾರಣಗಳನ್ನು ಕಂಡುಹಿಡಿಯುವಂತಹ ಒಂದು ಪ್ರೋಗ್ರಾಮ್ ಇದು, ಡಯಾಗ್ನೋಸ್ಟಿಕ್ ಸಾಫ್ಟ್ವೇರ್ ಇದು. ಸೊ ದ ಟೈಪ್ ಆಫ್ ಪ್ರೋಗ್ರಾಮ್ ಟು ಸ್ಕ್ಯಾನ್, ಟೆಸ್ಟ್ ಅಂಡ್ ಅನಾಲೈಸಿಂಗ್ ಹಾರ್ಡ್ವೇರ್ ಅಂತೇಳಿ ಆಗುತ್ತೆ ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Which programming languages are classified as low level languages? ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತೇಳಿ ಕ್ಲಾಸಿಫೈ ಮಾಡಿದ್ದೀವಿ, ವರ್ಗೀಕರಣ ಮಾಡಿದ್ದೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಉದಾಹರಣೆಗಳನ್ನು ಕೊಡೋದಾದರೆ ARM, then X86, 64. These are assembly languages. Example for assembly languages. Which of the following is not antivirus software? ಇದರಲ್ಲಿ ಯಾವುದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಒರಾಕಲ್. ಒರಾಕಲ್ ಒಂದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾವಿರ್ಬೋದು, ಈ F-Prot ಇರ್ಬೋದು, McAfee ಇರ್ಬೋದು, ಇವೆಲ್ಲವೂ ಕೂಡ ಆಂಟಿವೈರಸ್ ಸಾಫ್ಟ್ವೇರ್. ಒರಾಕಲ್ ಇದೊಂದು ಆಪರೇಟಿಂಗ್ ಸಿಸ್ಟಮ್, ಹಾಗಾಗಿ ಇದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ. ವಿಚ್ ಡಿವೈಸ್ ಇಸ್ ರಿಕ್ವೈರ್ಡ್ ಫಾರ್ ಇಂಟರ್ನೆಟ್ ಕನೆಕ್ಷನ್? ಇಂಟರ್ನೆಟ್ ಕನೆಕ್ಷನ್ಗೆ ಯಾವ ಡಿವೈಸ್ ಅವಶ್ಯಕತೆ ಇದೆ?
ಸರಿಯಾದ ಉತ್ತರ ಮೋಡೆಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೋಡೆಮ್ನ ಅವಶ್ಯಕತೆ ಇದೆ. ವಾಟ್ ಡಸ್ DMA ಸ್ಟ್ಯಾಂಡ್ಸ್ ಫಾರ್? DMA ಏನನ್ನ ಹೇಳುತ್ತೆ? ಸೊ DMA ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ ಬಿ ಡೈರೆಕ್ಟ್ ಮೆಮೊರಿ ಆಕ್ಸೆಸ್. ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಇದರ ಅಬ್ರಿವೇಷನ್ ಕೂಡ ಹೌದು ಇದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಟೋರೇಜ್ ಡಿವೈಸ್? ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ಸ್ಟೋರೇಜ್ ಡಿವೈಸ್ ಯಾವುದು? ಎಲ್ಲವೂ ಕೂಡ ಹೌದು. ಆಲ್ ದ ಎಬೋ. ಟೇಪ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, ಫ್ಲಾಫಿ ಡಿಸ್ಕ್ ಇರ್ಬೋದು, ಇವೆಲ್ಲವೂ ಕೂಡ ಏನಾಗಿದ್ದಾವೆ? ಸ್ಟೋರೇಜ್ ಡಿವೈಸ್ ಆಗಿದ್ದಾವೆ. ದಟ್ ಇಸ್ ವೈ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆನ್ ಡಿಡ್ ಜಾನ್ ನೇಪಿಯರ್ ಡೆವಲಪ್ ಲಾಗರಿದಮ್? ಲಾಗರಿದಮ್ ಅನ್ನ ಡೆವಲಪ್ ಮಾಡಿದ್ದು ಯಾವಾಗ? ಜಾನ್ ನೇಪಿಯರ್ ಅವರು. ಸರಿಯಾದ ಉತ್ತರ ಇವರು 1614ರಲ್ಲಿ ಲಾಗರಿದಮ್ ಅನ್ನ ಡೆವಲಪ್ ಮಾಡ್ತಾರೆ. ಹಾಗಾಗಿ ಈ ಲಾಗರಿದಮ್ಗೆ ಇನ್ನೊಂದು ಹೆಸರಿದೆ, ನೇಪಿಯರ್ ಬೋನ್ಸ್ ಅಂತೇಳಿ. ನೇಪಿಯರ್ ಬೋನ್ಸ್ ಅಂತ ಕೂಡ ಇದನ್ನ ಕರೀತಾರೆ. ಇದನ್ನ 1614ರಲ್ಲಿ ಇವರು ಅದನ್ನ ಇನ್ವೆಂಟ್ ಮಾಡಿ. ಅ ನಾರ್ಮಲ್ CD-ROM ಯೂಶುವಲಿ ಕ್ಯಾನ್ ಸ್ಟೋರ್ ಅಪ್ ಟು ಡ್ಯಾಶ್ ಡಾಟಾ. ಎಷ್ಟು ಡಾಟಾವನ್ನ ಒಳಗೊಂಡಿರುತ್ತೆ ನಾರ್ಮಲ್ ಆಗಿ CD-ROM? ರೈಟ್ ಆನ್ಸರ್ ಇಸ್ 680 MB. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 680 MB ಎಷ್ಟು ಡಾಟಾವನ್ನ ನಾರ್ಮಲ್ ಆಗಿ ಒಂದು CD-ROM ಅಷ್ಟು ಡಾಟಾವನ್ನ ಸ್ಟೋರ್ ಮಾಡುವಂತ ಕ್ಯಾಪಾಸಿಟಿ ಹೊಂದಿರುತ್ತೆ. ಕೊನೆಯ ಪ್ರಶ್ನೆ ಈ ರೀತಿ ಇದೆ. MIS ಇಸ್ ಡಿಸೈನ್ ಟು ಪ್ರೊವೈಡ್ ಇನ್ಫಾರ್ಮೇಶನ್ ನೀಡೆಡ್ ಫಾರ್ ಇಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಬೈ. MIS is designed to provide information needed for effective decision making by. ಆಪ್ಷನ್ಸ್ ಈ ರೀತಿ ಇದೆ, ಕನ್ಸ್ಯೂಮರ್ಸ್, ವರ್ಕರ್ಸ್, ಫಾರ್ಮನ್, ಮ್ಯಾನೇಜರ್ಸ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, VAO ಪರೀಕ್ಷೆಗಾಗಿ, VAO ಎಕ್ಸಾಮ್ಗಾಗಿ ಕನ್ನಡ ವ್ಯಾಕರಣ ಮಾಲಿಕೆ, ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂಥ ಒಂದು ವಿಶೇಷವಾದ ಸರಣಿಯನ್ನು ತಂದಿದ್ದೀವಿ. ಕನ್ನಡ ವ್ಯಾಕರಣಕ್ಕೆ ರಿಲೇಟೆಡ್ ಆಗಿ 31 ಚಾಪ್ಟರ್ಗಳು, ಪ್ರತಿಯೊಂದು ಚಾಪ್ಟರ್ ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗಿನ ಎಲ್ಲ ಚಾಪ್ಟರ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. 100% ನಿಮಗಿದೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, VAOನ ಸೆಕೆಂಡ್ ಪೇಪರ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಕನ್ನಡಕ್ಕೆ ರಿಲೇಟೆಡ್ ಆಗಿ. ಅದರ ಜೊತೆಗೆ 2023 ಮತ್ತು 24ನ ಎಲ್ಲ ತಿಂಗಳುಗಳ ಕಂಪ್ಲೀಟ್ ಆಗಿರುವಂತಹ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಲಭ್ಯ ಇದೆ. ಇದರ ಸದುಪಯೋಗ ಮಾಡ್ಕೊಳ್ಳಿ. ವಾಟ್ ಈಸ್ ಅ ಲೈಟ್ ಪೆನ್? ಸೊ ಲೈಟ್ ಪೆನ್ ಅಂದರೆ ಏನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಟ್ ಈಸ್ ಅ ಆಪ್ಟಿಕಲ್ ಇನ್ಪುಟ್ ಡಿವೈಸ್. ಲೈಟ್ ಪೆನ್ ಅನ್ನೋದು ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಆಗಿದೆ. ದಿಸ್ ಈಸ್ ಡಿಸೈನ್ ಟು ಪಾಯಿಂಟ್ ಅಂಡ್ ಶಾರ್ಟ್ ಎಟ್ ಅ ಟಾರ್ಗೆಟ್ ಆನ್ ದ ಸ್ಕ್ರೀನ್. ಪಾಯಿಂಟ್ ಅಂಡ್ shoot at target at the screen. ಸ್ಕ್ರೀನ್ ನಲ್ಲಿರುವಂತಹ ಟಾರ್ಗೆಟ್ ಅನ್ನ, ಸ್ಕ್ರೀನ್ ನಲ್ಲಿರುವಂತಹ ಟಾರ್ಗೆಟ್ ಅನ್ನ ಪಾಯಿಂಟ್ ಮಾಡುವ ಮತ್ತು ಶೂಟ್ ಮಾಡುವಂತ ಒಂದು ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಆಗಿದೆ. ಇದನ್ನ ಸಾಮಾನ್ಯವಾಗಿ ಕಂಪ್ಯೂಟರ್ ಗೇಮ್ಸ್ ಗಳನ್ನು ಆಡುವ ಸಂದರ್ಭದಲ್ಲಿ ಬಳಸಲಾಗುತ್ತೆ. ಸೊ ಲೈಟ್ ಪೆನ್ ಇಸ್ ದ ಆಪ್ಟಿಕಲ್ ಇನ್ಪುಟ್ ಡಿವೈಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. BCD ಸ್ಟ್ಯಾಂಡ್ಸ್ ಫಾರ್. BCD ಅಂದ್ರೆ ಏನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ, ಇಟ್ ಈಸ್ ಅ ಬೈನರಿ ಕೋಡೆಡ್ ಡೆಸಿಮಲ್. BCD ಅಂದ್ರೆ ಬೈನರಿ ಕೋಡೆಡ್ ಡೆಸಿಮಲ್ ಆಗಿದೆ. ಇದು ಸಿಸ್ಟಮ್ ಫಾರ್ ರೈಟಿಂಗ್ ನಂಬರ್ಸ್. ನಂಬರ್ಸ್ ಅನ್ನ ಬರೆಯೋದಕ್ಕೋಸ್ಕರ, ರೈಟಿಂಗ್ ನಂಬರ್ಸ್. ಬರೆಯೋದಕ್ಕೋಸ್ಕರ ಬಳಸಲಾಗುತ್ತೆ. BCD ಮೀನ್ಸ್ ಬೈನರಿ ಕೋಡೆಡ್ ಡೆಸಿಮಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ASC2 ಸ್ಟ್ಯಾಂಡ್ಸ್ ಫಾರ್. ASCII ಸ್ಟ್ಯಾಂಡ್ಸ್ ಫಾರ್. ಏನನ್ನ ಹೇಳುತ್ತಿದ್ದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತೇಳಿ. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದೇನು ಕೇಳಿದ್ರೆ, ಇದು ಕ್ಯಾರೆಕ್ಟರ್ ಎನ್ಕೋಡ್ ಸ್ಟ್ಯಾಂಡರ್ಡ್ ಫಾರ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತೇಳಿ. ಕ್ಯಾರೆಕ್ಟರ್ ಎನ್ಕೋಡ್ ಸ್ಟ್ಯಾಂಡರ್ಡ್ ಫಾರ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್? ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಯಾವುದು?
ಮೊದಲ ಜನರೇಷನ್ನ ಕಂಪ್ಯೂಟರ್ ಆಗಿದೆ. ಸರಿಯಾದ ಉತ್ತರ ಎಡ್ಸ್ಯಾಕ್. EDSAC ಅನ್ನೋದು ಎಡ್ಸ್ಯಾಕ್ ಇದೆಯಲ್ಲ, ಇದು ಫಸ್ಟ್ ಜನರೇಷನ್, ಮೊದಲ ತಲೆಮಾರಿನ ಗಣಕಯಂತ್ರ ಅಥವಾ ಮೊದಲ ತಲೆಮಾರಿನ ಕಂಪ್ಯೂಟರ್ ಆಗಿದೆ ಇದು ಎಡ್ಸ್ಯಾಕ್ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಇದೊಂದು ಸ್ಟೋರ್ಡ್ ಪ್ರೋಗ್ರಾಮ್ನ ಬಳಕೆ ಮಾಡುವಂತ ಕಂಪ್ಯೂಟರ್ ಆಗಿದೆ. ಇದರಲ್ಲಿ ಸ್ಟೋರ್ಡ್ ಪ್ರೋಗ್ರಾಮ್ ಬಳಕೆ ಮಾಡಲಾಗುತ್ತೆ. ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಮುಖ್ಯವಾಗಿ ಅದರ ಕೆಲಸ ಏನು ಕೇಳಿದ್ರೆ ಸ್ಟೋರ್ಡ್ ಪ್ರೋಗ್ರಾಮ್ ಆಗಿದೆ. ಸೊ ಎಡ್ಸ್ಯಾಕ್ ಎನ್ನುವಂಥದ್ದು ಮೊದಲ ತಲೆಮಾರಿನ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಆಗಿದೆ. ಚೀಫ್ ಕಾಂಪೋನೆಂಟ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್. ಮೊದಲ ತಲೆಮಾರಿನ ಕಂಪ್ಯೂಟರ್ನ ಬಹಳ ಪ್ರಮುಖವಾದ ಅಂಶ ಯಾವುದು? ಯಾವ ಒಂದು ಕಾಂಪೋನೆಂಟ್ ಅನ್ನು ನಾವು ಮೊದಲ ತಲೆಮಾರಿನ ಫಸ್ಟ್ ಜನರೇಷನ್ ಕಂಪ್ಯೂಟರ್ಲಿ ನೋಡ್ತೀವಿ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಬಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ವಾಲ್ವ್ಸ್. ಸೊ ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ವಾಲ್ವ್ಸ್ ಬಗ್ಗೆ ಹೇಳೋದಾದ್ರೆ ಇದು 1940ರಿಂದ 50ರ ಅವಧಿಯಲ್ಲಿ 1940 to 50ಯ ಸಮಯದಲ್ಲಿ ಈ ಒಂದು ಮೊದಲ ತಲೆಮಾರಿನ ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ವಾಲ್ವ್ಸ್ ಅನ್ನ ಕಾಂಪೋನೆಂಟ್ ಆಗಿ ಹೊಂದಿರುವಂತಹ ಕಂಪ್ಯೂಟರ್ನ ಅನ್ವೇಷಣೆ ಮಾಡಲಾಯಿತು, ಕಂಪ್ಯೂಟರ್ನ ಬಳಕೆ ಮಾಡಲಾಯಿತು. ಸೊ ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಇದೆಯಲ್ಲ, ಈ ವ್ಯಾಕ್ಯೂಮ್ ಟ್ಯೂಬ್ಸ್ನ ಮಹತ್ವ ಏನು ಕೇಳಿದ್ರೆ ಈ ವ್ಯಾಕ್ಯೂಮ್ ಟ್ಯೂಬ್ಗಳು ಎಲೆಕ್ಟ್ರಾನಿಕ್ ಟ್ಯೂಬ್ಗಳಾಗಿ ಕೆಲಸ ಮಾಡ್ತಾ ಇತ್ತು. ಎಲೆಕ್ಟ್ರಾನಿಕ್ ಟ್ಯೂಬ್ಗಳಾಗಿ ಕೆಲಸ ಮಾಡ್ತಾ ಇತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ವ್ಯಾಕ್ಯೂಮ್ ಟ್ಯೂಬ್ ಹೇಗೆ ಕೆಲಸ ಮಾಡ್ತಾ ಇತ್ತು ಮೊದಲ ತಲೆಮಾರಿನ ಕಂಪ್ಯೂಟರಲ್ಲಿ, ಫಸ್ಟ್ ಜನರೇಷನ್ ಕಂಪ್ಯೂಟರ್ಲಿ ಅಂತ ಕೇಳಿದ್ರೆ ಇದು ವ್ಯಾಕ್ಯೂಮ್ ಟ್ಯೂಬ್ ಎಲೆಕ್ಟ್ರಾನಿಕ್ ಟ್ಯೂಬ್ಗಳಾಗಿ ಕೆಲಸ ಮಾಡ್ತಿತ್ತು ಅಂತ ಗೊತ್ತಿರಲಿ. ಸೊ ಫೋರ್ಟ್ರಾನ್ ಅನ್ನುವಂಥದ್ದು ಏನು ಅಂತ ಕೇಳ್ತಾರೆ. ಸೊ ಫೋರ್ಟ್ರಾನ್ ಈಸ್ ಫಾರ್ಮುಲಾ ಟ್ರಾನ್ಸ್ಲೇಷನ್ ಆಗಿದೆ. ಇದೊಂದು ಫಾರ್ಮುಲಾ ಟ್ರಾನ್ಸ್ಲೇಷನ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದನ್ನ 1950ರಲ್ಲಿ ಡೆವಲಪ್ ಮಾಡಲಾಯಿತು, 50ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. EEPROM ಸ್ಟ್ಯಾಂಡ್ಸ್ ಫಾರ್, EEPROM ಸ್ಟ್ಯಾಂಡ್ಸ್ ಫಾರ್, ಇದು ಏನನ್ನ ಹೇಳುತ್ತೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಎಲೆಕ್ಟ್ರಾನಿಕ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಎಲೆಕ್ಟ್ರಾನಿಕ್ ಎರೇಸಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ, EEPROM ಇದು ಹೇಳುತ್ತೆ. ಇದೊಂದು ನಾನ್ ವ್ಯಾಲಟೈಲ್ ಮೆಮೊರಿ ಆಗಿದೆ. ಇದರ ಬಳಕೆ ಕಂಪ್ಯೂಟರಲ್ಲಿ, ಸ್ಮಾರ್ಟ್ ಕಾರ್ಡಲ್ಲಿ ಬಳಕೆ ಮಾಡಲಾಗುತ್ತೆ. ನಾನ್ ವ್ಯಾಲಟೈಲ್ ಮೆಮೊರಿ ಆಗಿದೆ. ಕೇಳ್ತಾರೆ EEPROM ನ ಬಳಕೆ ಎಲ್ಲಿ ಮಾಡಲಾಗುತ್ತೆ ಅಂತೇಳಿ. ಸೊ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಕಾರ್ಡ್, ವಿಶೇಷವಾಗಿ ಕಂಪ್ಯೂಟರ್ ಗೊತ್ತಾಗುತ್ತೆ, ಸ್ಮಾರ್ಟ್ ಕಾರ್ಡ್ ಕೂಡ ಗೊತ್ತಿರಲಿ, ಇಲ್ಲಿ ಬಳಕೆ ಮಾಡಲಾಗುತ್ತೆ. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ವರ್ ಡೆವಲಪ್ಡ್ ಡ್ಯೂರಿಂಗ್, ಯಾವ ಸಮಯದಲ್ಲಿ, ಯಾವ ಕಾಲಾವಧಿಯಲ್ಲಿ ಎರಡನೇ ತಲೆಮಾರಿನ ಕಂಪ್ಯೂಟರನ್ನು, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ನ ಅನ್ವೇಷಣೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, 1956 to 1965, 1956ರಿಂದ 65ರವರೆಗಿನ ನಡುವಿನ ಕಾಲಘಟ್ಟದಲ್ಲಿ ಎರಡನೇ ತಲೆಮಾರಿನ ಕಂಪ್ಯೂಟರನ್ನು ಅನ್ವೇಷಣೆ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ವ್ಯಾಕ್ಯೂಮ್ ಟ್ಯೂಬ್ಸ್ ಬದಲಿಗೆ ಟ್ರಾನ್ಸಿಸ್ಟರ್ಸ್ ಅನ್ನ ಬಳಕೆ ಮಾಡಲಾಯಿತು. ಎರಡನೇ ತಲೆಮಾರಿನ ಕಂಪ್ಯೂಟರ್ನ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತಲ್ಲ ಮೊದಲ ತಲೆಮಾರಿನ ಕಂಪ್ಯೂಟರ್ಲಿ, ಈ ವ್ಯಾಕ್ಯೂಮ್ ಟ್ಯೂಬ್ಸ್ನ ಬದಲಾಗಿ ಟ್ರಾನ್ಸಿಸ್ಟರ್ಸ್ ಅನ್ನ ಬಳಕೆ ಮಾಡಲಾಯಿತು. ಇದು ಇದರ ವಿಶೇಷತೆ. ಸೊ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ನ ಮೇನ್ ಕಾಂಪೋನೆಂಟ್ ಏನು ಕೇಳಿದ್ರೆ ಟ್ರಾನ್ಸಿಸ್ಟರ್ ಅಂತೇಳಿ ಗೊತ್ತಿರಲಿ ನಿಮಗೆ. ಸೊ ಇದಕ್ಕೊಂದು ಉದಾಹರಣೆ ಏನು ಕೇಳಿದ್ರೆ IBM 1401 ಕಂಪ್ಯೂಟರ್ ಹೆಸರು IBM 1401, ಇದೊಂದು ಅಂಶ ಗೊತ್ತಿರಲಿ. ದ ಕಂಪ್ಯೂಟರ್ ಸೈಜ್ ವಾಸ್ ವೆರಿ ಲಾರ್ಜ್ ಇನ್, ಯಾವ ಒಂದು ತಲೆಮಾರಿನ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ ಸೈಜ್, ಅದರ ಗಾತ್ರ ತುಂಬ ದೊಡ್ಡದಾಗಿತ್ತು ಅಂತೇಳಿ, ವೆರಿ ಲಾರ್ಜ್ ಇತ್ತು ಅಂತೇಳಿ? ಸೊ ದ ರೈಟ್ ಆನ್ಸರ್ ಇಸ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಮೊದಲ ತಲೆಮಾರಿನ ಕಂಪ್ಯೂಟರ್ ಇತ್ತಲ್ಲ, ಸೊ ಈ ಮೊದಲ ತಲೆಮಾರಿನ ಕಂಪ್ಯೂಟರ್ನ ತೂಕ ಟನ್ ಗಟ್ಟಲೆ ಇತ್ತು, ಟನ್ ಗಟ್ಟಲೆ ತೂಕ ಇತ್ತು ಮತ್ತು 1000 ಗಟ್ಟಲೆ ಚದರ ಅಡಿ,
ಸಾವಿರಗಟ್ಟಲೆ ಚದರ ಅಡಿಯಷ್ಟು ಜಾಗ ಬೇಕಿತ್ತು ಇದಕ್ಕೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಕೇಳಿದ್ರೆ, ಇದು ಇನಿಯಾಕ್ ಎನ್ನುವಂಥ ಕಂಪ್ಯೂಟರ್, ಮೊದಲ ತಲೆಮಾರಿನ ಕಂಪ್ಯೂಟರ್ ಇದು. ಇದಕ್ಕೆ ಟನ್ ಗಟ್ಟಲೆ ತೂಕ ಬೇಕು ಮತ್ತು 1000 ಗಟ್ಟಲೆ ಚದರ ಅಡಿ ಜಾಗ ಬೇಕಿತ್ತು. ಮೈಕ್ರೋ ಪ್ರೊಸೆಸರ್ಸ್ ಆಸ್ ಸ್ವಿಚಿಂಗ್ ಡಿವೈಸಸ್ ಆರ್ ಫಾರ್ ವಿಚ್ ಜನರೇಷನ್ ಕಂಪ್ಯೂಟರ್? ಮೈಕ್ರೋ ಪ್ರೊಸೆಸರ್ನ ಯಾವ ತಲೆಮಾರಿನ ಕಂಪ್ಯೂಟರ್ನಲ್ಲಿ ಬಳಕೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, 4th ಜನರೇಷನ್ ಕಂಪ್ಯೂಟರ್. 4ನೇ ತಲೆಮಾರಿನ ಕಂಪ್ಯೂಟರ್ಲಿ ಮೈಕ್ರೋ ಪ್ರೊಸೆಸರ್ನ ಬಳಕೆ ಮಾಡಲಾಯಿತು ಮತ್ತು ಇದು 1970ರಲ್ಲಿ ಇಂಟ್ರಡ್ಯೂಸ್ ಆಯಿತು. 1970 ಇದು ಇಂಟ್ರಡ್ಯೂಸ್ ಆಗಿರುವಂಥದ್ದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸಸ್ ಕ್ಯಾನ್ ಬಿ ಯೂಸ್ ಟು ಡೈರೆಕ್ಟ್ಲಿ ಇಮೇಜ್ ಪ್ರಿಂಟೆಡ್ ಟೆಕ್ಸ್ಟ್? ಸೊ ಇಮೇಜ್ ಅನ್ನ ಪ್ರಿಂಟೆಡ್ ಟೆಕ್ಸ್ಟ್ ಆಗಿ ಬದಲಾಯಿಸುವಂತಹ ಡಿವೈಸ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, OCR. ಸೊ OCR ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸ್ ಅಂತೇಳಿ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಆಗಿದೆ. ಇದರ ಬಳಕೆ ಸ್ಕ್ಯಾನ್ಡ್ ಕಾಪಿಯನ್ನ ಪ್ರಿಂಟೆಡ್ ಟೆಕ್ಸ್ಟ್ ಆಗಿ ಬದಲಾಯಿಸುವುದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಔಟ್ಪುಟ್ ಕ್ವಾಲಿಟಿ ಆಫ್ ಅ ಪ್ರಿಂಟರ್ ಈಸ್ ಮೆಜರ್ಡ್ ಬೈ. ಔಟ್ಪುಟ್ ಕ್ವಾಲಿಟಿ ಆಫ್ ಪ್ರಿಂಟರ್ ಇಸ್ ಮೆಜರ್ಡ್ ಬೈ. ಔಟ್ಪುಟ್ ಕ್ವಾಲಿಟಿ, ಪ್ರಿಂಟರ್ನ ಔಟ್ಪುಟ್ ಕ್ವಾಲಿಟಿಯನ್ನ ಯಾವುದರಿಂದ ನಾವು ಅಳತೆ ಮಾಡ್ತೀವಿ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಡಾಟ್ ಪರ್ ಸೆಕೆಂಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಾಟ್ ಪರ್ ಸೆಕೆಂಡ್ ಇದು, ಅಥವಾ ಪಿಕ್ಸೆಲ್ ಪರ್ ಇಂಚ್ ಅಂತ ಕೂಡ ಕರೆಯಲಾಗುತ್ತೆ. ಈ ಆಪ್ಷನ್ ಕೊಟ್ಟರು ಕೂಡ ನಿಮ್ಗೆ ಗೊತ್ತಿರಲಿ, ಪಿಕ್ಸೆಲ್ ಪರ್ ಇಂಚ್ ಅಥವಾ ಡಾಟ್ ಪರ್ ಸೆಕೆಂಡ್. ಇದು ಕಂಪ್ಯೂಟರ್ ಔಟ್ಪುಟ್ ಕ್ವಾಲಿಟಿಯನ್ನ ಮೆಜರ್ ಮಾಡುವಂತ ಒಂದು ಮೆಜರ್ಮೆಂಟ್ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ ಅನಾಲಾಗ್ ಕಂಪ್ಯೂಟರ್ನಲ್ಲಿ ಯಾವ ರೀತಿಯ ಕಾರ್ಯನಿರ್ವಹಣೆ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇನ್ಪುಟ್ ಈಸ್ ನೆವರ್ ಕನ್ವರ್ಟೆಡ್ ಟು ಡಿಜಿಟಲ್ ಫಾರ್ಮ್. ಇನ್ಪುಟ್ ಈಸ್ ನೆವರ್ ಕನ್ವರ್ಟೆಡ್ ಇನ್ ಡಿಜಿಟಲ್ ಫಾರ್ಮ್. ಇಲ್ಲಿ ನಿರಂತರ ಸಿಗ್ನಲ್ಗಳು ಪ್ರಾಸೆಸ್ ಇರುತ್ತೆ. ಸಿಗ್ನಲ್ಸ್ ಟು ಪ್ರಾಸೆಸ್, ಕಂಟಿನ್ಯೂಷನ್ ಸಿಗ್ನಲ್ಸ್ ಟು ಪ್ರಾಸೆಸ್ ಇರುತ್ತೆ. ಈ ಅಂಶ ಗೊತ್ತಿರಲಿ. ಇನ್ ಲೇಟೆಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಎಕ್ಸಿಕ್ಯೂಟೆಡ್. ಒಂದು ಹೊಸ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಇನ್ಸ್ಟ್ರಕ್ಷನ್ಸ್ಗಳು ಹೇಗೆ ಎಕ್ಸಿಕ್ಯೂಟ್ ಆಗ್ತವೆ? ಸೊ ದ ರೈಟ್ ಆನ್ಸರ್ ಇಸ್ 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ ಸೀಕ್ವೆನ್ಷಿಯಲಿ ಮತ್ತು ಪ್ಯಾರಲಲ್ ಮತ್ತು ಸೀಕ್ವೆನ್ಷಿಯಲಿ ಎರಡೂ ರೀತಿಯಾಗಿ ಕೂಡ ಇನ್ಫಾರ್ಮೇಶನ್ಗಳು ಎಕ್ಸಿಕ್ಯೂಟ್ ಆಗ್ತವೆ, ಇನ್ಸ್ಟ್ರಕ್ಷನ್ಸ್ಗಳು ಎಕ್ಸಿಕ್ಯೂಟ್ ಆಗ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೂ ಡಿಸೈನ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್? ಇನಿಯಾಕ್ ಎನ್ನುವಂತಹ ಮೊದಲ ತಲೆಮಾರಿನ ಕಂಪ್ಯೂಟರ್ನ ಡಿಸೈನ್ ಮಾಡಿದವರು ಯಾರು ಅಂತೇಳಿ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಜೆ ಪ್ರೆಸ್ಪರ್ ಎಕ್ರೆಟ್ ಅಂಡ್ ಜಾನ್ ಡಬ್ಲ್ಯೂ ಮೌಚ್ಲಿ ಅಂತೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ಅ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ. ಮೊಟ್ಟ ಮೊದಲ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ. ಮೊದಲ ಜನರಲ್ ಪರ್ಪಸ್ ಸಾಮಾಜಿಕ ಉದ್ದೇಶದಿಂದ ಯೂಸ್ ಮಾಡಲಾದಂತಹ ಕಂಪ್ಯೂಟರ್ ಆಗಿದೆ ಇನಿಯಾಕ್ ಅನ್ನೋದು. ಮೊದಲ ತಲೆಮಾರಿನ ಕಂಪ್ಯೂಟರ್. ಹೂ ಇನ್ವೆಂಟೆಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಸಿ ಅನ್ನ ಅನ್ವೇಷಣೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಡೆನ್ನಿಸ್ ಎಂ ರಿಚಿ. ಸೊ ಡೆನ್ನಿಸ್ ಎಂ ರಿಚಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು 1970ರಲ್ಲಿ ಅನ್ವೇಷಣೆ ಮಾಡಲಾಯಿತು, 1970ಯಲ್ಲಿ. ಇದೇನ್ ಮಾಡುತ್ತೆ ಕೇಳಿದ್ರೆ ಎಕ್ಸ್ಪ್ರೆಷನ್, ಇವ್ಯಾಲ್ಯೂಯೇಷನ್ ಅಂಡ್ ಪ್ಯಾರಾಮೀಟರೈಸ್ ಇವೆಲ್ಲವೂ ಕೂಡ ಇದು ಬಳಕೆ ಮಾಡಲಾಗ್ತಾ ಇತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪರ್ಸನಲ್ ಹೂ ಡಿಸೈನ್, ಪ್ರೋಗ್ರಾಮ್, ಆಪರೇಟ್ ಅಂಡ್ ಮೈಂಟೈನ್ ಕಂಪ್ಯೂಟರ್ ಎಕ್ವಿಪ್ಮೆಂಟ್ ರಿಫರ್ಸ್ ಟು? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಪೀಪಲ್ ವೇರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪೀಪಲ್ ವೇರ್ ಇಸ್ ದ ರೈಟ್ ಆನ್ಸರ್. 67ನೇ ಪ್ರಶ್ನೆಗೆ, ಪೀಪಲ್ ವೇರ್ ಮೀನ್ಸ್ ದ ವರ್ಕ್ ಡನ್ ಬೈ ಪೀಪಲ್ ಇನ್ IT ಸಿಸ್ಟಮ್. IT ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಜನರ ಒಂದು ವರ್ಕ್ ಪ್ರೋಗ್ರಾಮ್ ಆಗಿದೆ.
When did arch rivals IBM and Apple Computers INC decided to join hands? ಯಾವಾಗ IBM ಮತ್ತು ಆಪಲ್ ಕಂಪನಿಗಳು ಒಟ್ಟಾಗಿ ಸೇರುವಂತ ನಿರ್ಧಾರ ಮಾಡಿದ್ವು ಅಥವಾ ಒಟ್ಟಾಗಿ ಸೇರಿದ್ವು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಡಿ 1991 1991 ಅಕ್ಟೋಬರ್ 2ರಂದು IBM ಮತ್ತು ಆಪಲ್ ಕಂಪನಿಗಳು ಒಟ್ಟಾಗಿ ಸೇರ್ತವೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ರೆಫರ್ಡ್ ಟು ಆಸ್ ಎ ಹೋಮೋಸಿಫಿಯನ್ಸ್. Which device is called silicosiphian? So the right answer is option D, computer. So ಇದೊಂದು ಲ್ಯಾಟಿನ್ ವರ್ಡ್ ಆಗಿದೆ ಈ ಸಿಲಿಕೋಸಿಫಿಯನ್ ಅಂದ್ರೆ. ಸೊ ಈ ಲ್ಯಾಟಿನ್ ವರ್ಡ್ ನ ಅರ್ಥ ಏನು ಕೇಳಿದ್ರೆ ಪರ್ಫಾರ್ಮ್ಡ್ ಆನ್ ಕಂಪ್ಯೂಟರ್ ಅಂತೇಳಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. An error in software or hardware is called a bug. What is the alternative computer jargon for it? ಆ ಬಗ್ ಅನ್ನೋದಕ್ಕೆ ಆಲ್ಟರ್ನೇಟಿವ್ ಕಂಪ್ಯೂಟರ್ ಜಾರ್ಗನ್ ಯಾವುದು ಅಂತೇಳಿ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಗ್ಲಿಚ್ ಅಂತೇಳಿ. ಸೊ ಈ ಗ್ಲಿಚ್ ಅನ್ನೋದು ಕೂಡ ಇದೆಯಲ್ಲ, ಗ್ಲಿಚ್ ಅನ್ನೋದು ಕೂಡ ಆ ಮೈನರ್ ಮಾಲ್ ಫಂಕ್ಷನ್ ಆಗಿದೆ. ಗ್ಲಿಚ್ ಇರ್ಬೋದು, ಬಗ್ ಇರ್ಬೋದು, ಇವೆಲ್ಲವೂ ಕೂಡ ಮಾಲ್ ಫಂಕ್ಷನ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಆನ್ ಕಂಪ್ಯೂಟರ್ ಅಂತೇಳಿ. ಕಂಪ್ಯೂಟರ್ನ ತೊಂದರೆ ಮಾಡುವಂತಹ ಪ್ರಾಬ್ಲಮ್ಸ್ ವಿಷಯಗಳಾಗಿದ್ದಾವೆ. ಬಗ್ ಇರ್ಬೋದು, ಗ್ಲಿಚ್ ಇರ್ಬೋದು, ಜಾರ್ಗನ್ ಇವೆಲ್ಲವೂ ಕೂಡ. ಮಾಡರ್ನ್ ಕಂಪ್ಯೂಟರ್ ಆರ್ ವೆರಿ ರಿಲಯಬಲ್ ಬಟ್ ದೇ ಆರ್ ನಾಟ್. ಮಾಡರ್ನ್ ಕಂಪ್ಯೂಟರ್ಗಳು ತುಂಬಾ ರಿಲಯಬಲ್ ಆಗಿದ್ದಾವೆ, ಬಟ್ ಅವು ಏನು ಮಾಡೋದಿಲ್ಲ, ಏನಾಗಿಲ್ಲ ಅಂತ ಕೇಳಿದ್ರೆ ಆಪ್ಷನ್ ಸಿ, ನಾಟ್ ಇನ್ಫೆಲಿಯಬಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನಾಟ್ ಇನ್ಫೆಲಿಯಬಲ್. ದೇ ಆರ್ ಪ್ರೆಟಿ ಗುಡ್ ಬಟ್ ನಾಟ್ ಇನ್ಫೆಲಿಯಬಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. What is the name of the display feature that highlights of the screen which requires? What is the name of the display feature which highlights of the screen which requires? So the right answer is option B, reverse video. Option B is the right answer. So 73ನೇ ಪ್ರಶ್ನೆ. Personal computers use a number of chips mounted on a main circuit board. What is the common name for such boards? Personal computers use a number of chips. Personal computer ಅಲ್ಲಿ ಅನೇಕ ಚಿಪ್ಸ್ ಗಳಿರ್ತವೆ. ವಿಚ್ ಇಸ್ ಮೌಂಟೆಡ್ ಆನ್ ಅ ಮೇನ್ ಸರ್ಕ್ಯೂಟ್ ಬೋರ್ಡ್. ಅದನ್ನ ಒಂದು ಸರ್ಕ್ಯೂಟ್ ಬೋರ್ಡ್ಗೆ ಸ್ವಿಚ್ ಮಾಡಲಾಗಿರುತ್ತೆ. ಸೊ ಈ ಮೇನ್ ಸರ್ಕ್ಯೂಟ್ ಬೋರ್ಡ್ ಇರುತ್ತಲ್ಲ, ಇದಕ್ಕೆ ಕಾಮನ್ ಆಗಿ ಏನಂತೇಳಿ, ಈ ಬೋರ್ಡ್ಗೆ ಏನಂತೇಳಿ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮದರ್ ಬೋರ್ಡ್ ಅಂತ ಕರೆಯಲಾಗುತ್ತೆ ಇದಕ್ಕೆ. ಸೊ ಇಟ್ ಈಸ್ ದ ಮೈನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, PCB ಅಂತ ಕೂಡ ನಾವಿನ್ನ ಹೇಳ್ಬೋದು. ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಗಿದೆ ಮದರ್ ಬೋರ್ಡ್ ಇಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ ಮೋಸ್ಟ್ IBM PCs the CPU, the device, the drives, memory expansions, slots and active components are mounted on a single board. What is the name of this board? The same question ಬೇರೆ ರೀತಿ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮದರ್ ಬೋರ್ಡ್. ಸೊ ಇಲ್ಲಿ ಕೂಡ ಮದರ್ ಬೋರ್ಡ್ ಅಂದ್ರೆ ವಿಚ್ ಈಸ್ ಅಸೈನ್ಡ್ ಒನ್ ಅಂಡ್ ಓನ್ಲಿ ಒನ್ ಟಾಸ್ಕ್. ಸೊ ಒನ್ ಅಂಡ್ ಓನ್ಲಿ ಒನ್ ಟಾಸ್ಕ್ ಅಂತ ಹೇಳ್ತಾರೆ ಇದನ್ನ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ಮೀನ್ಡ್ ಬೈ ಅ ಡೆಡಿಕೇಟೆಡ್ ಕಂಪ್ಯೂಟರ್? ಡೆಡಿಕೇಟೆಡ್ ಕಂಪ್ಯೂಟರ್ ಇದೆಯಲ್ಲ, ಡೆಡಿಕೇಟೆಡ್ ಕಂಪ್ಯೂಟರ್ ಇಸ್ ಅ ವಿಚ್ ಈಸ್ ಡಿಸೈನ್ಡ್ ಒನ್ ಅಂಡ್ ಓನ್ಲಿ ಒನ್ ಟಾಸ್ಕ್. ಒಂದು ಕೆಲಸವನ್ನ ಒಬ್ಬ ವ್ಯಕ್ತಿ ಮಾಡೋದಕ್ಕೋಸ್ಕರ ಮಾಡಲಾದಂತಹ ಕಂಪ್ಯೂಟರ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The system unit of personal computer typically contains all of the following except. So system unit of personal computer ಅಲ್ಲಿ ಯಾವ ಅಂಶವನ್ನು ಹೊರತುಪಡಿಸಿ ಉಳಿದೆಲ್ಲವೂ ಇರ್ತವೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೋಡಮ್ ಇರೋದಿಲ್ಲ. ಪರ್ಸನಲ್ ಕಂಪ್ಯೂಟರ್ ನೋಡಿ, ಸಿಸ್ಟಮ್ ಯೂನಿಟ್ ಆಫ್ ಎ ಪರ್ಸನಲ್ ಕಂಪ್ಯೂಟರ್ ನಾಟ್ ಹ್ಯಾವಿಂಗ್ ಮೋಡಮ್. ಮೈಕ್ರೋ ಪ್ರೊಸೆಸರ್ ಇರುತ್ತೆ, ಡಿಸ್ಕ್ ಕಂಟ್ರೋಲ್ ಇರುತ್ತೆ ಮತ್ತು ಸೀರಿಯಲ್ ಇಂಟರ್ಫೇಸ್ ಇರುತ್ತೆ. A computer program that converts an entire program into machine language is called. ಕಂಪ್ಯೂಟರ್ ಪ್ರೋಗ್ರಾಮ್ ಇರುತ್ತಲ್ಲ, ಇದು ಎಂಟೈರ್ ಪ್ರೋಗ್ರಾಮ್ ಅನ್ನ ಮೆಷಿನ್ ಲ್ಯಾಂಗ್ವೇಜ್ ಆಗಿ ಬದಲಾವಣೆ ಮಾಡುತ್ತಲ್ಲ, ಇದಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಕಂಪೈಲರ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಕಂಪೈಲರ್ ಅಂತೇಳಿ ಕರಿತೀವಿ. ಸೊ ಇದರ ಕೆಲಸ ಟ್ರಾನ್ಸ್ಲೇಟ್ ಸೋರ್ಸ್ ಕೋಡ್ ಫಾರ್ಮ್ ಹೈ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
A computer program that translate one program instructions at a time into machine language is called. ನೋಡಿ, a computer program that translate one program instruction at a time into machine language. ಮೆಷಿನ್ ಲ್ಯಾಂಗ್ವೇಜ್ ಆಗಿ ಬದಲಾವಣೆ ಮಾಡುವಂಥದ್ದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಇಂಟರ್ಪ್ರಿಟರ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. a person who interpret ಅಂತೇಳಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. A smaller intelligent device is so called because it contains within it a dash. A small and intelligent device is so called because contains within it, ಅದರಲ್ಲಿ ಏನಿರುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ, ಸೆನ್ಸರ್ ಇರುತ್ತೆ. ಸೊ ಈ ಡಿವೈಸ್ ದಟ್ ಡಿಟೆಕ್ಟ್ಸ್ ಅಂಡ್ ರೆಸ್ಪಾಂಡ್ ಟು ಸಮ್ ಟೈಪ್ ಆಫ್ ಇನ್ಪುಟ್ ಫಾರ್ಮ್ ಫಿಸಿಕಲಿ ಎನ್ವಿರಾನ್ಮೆಂಟ್ ಅಂತೇಳಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. A fault in a computer program which prevents it from working correctly is known as. A fault in a computer program which prevents it from working correctly is known as. ಸರಿಯಾಗಿ ಕೆಲಸ ಮಾಡೋದಕ್ಕೆ ತೊಂದರೆ ಮಾಡುವಂತಹ ಒಂದು ಯಾವ ಅಂಶ ಕಂಪ್ಯೂಟರ್ನಲ್ಲಿ ಇರುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ, ಬಗ್ ಅಂತೇಳಿ ಕರಿತೀವಿ. ಇಟ್ ಜಸ್ಟ್ ಕೋಡಿಂಗ್ ಎರರ್ ಕಂಪ್ಯೂಟರ್ ಸಿಸ್ಟಮ್. ಬಗ್ ಅಂದ್ರೆ ಏನು ಕೇಳಿದ್ರೆ ಇದೊಂದು ಕೋಡಿಂಗ್ ಎರರ್ ಆಗಿದೆ. A self-replicating program similar to a virus which was taken from 1970s science fiction novel by John Bernard entitled Shockwave Rider is. So a self-replicating program, ಇದೊಂದು self-replicating program ಆಗಿದೆ. It is similar to virus. ವೈರಸ್ಸಿಗೆ ಸಮನಾಗಿ ಹತ್ರ ಇರುತ್ತಿದ್ದು. Which was taken from 1970s science fiction novel. 1970 ಒಂದು ಸೈನ್ಸ್ ಕಾದಂಬರಿಯಲ್ಲಿ ಈ ಒಂದು ಹೆಸರನ್ನು ಬಳಕೆ ಮಾಡಲಾಯಿತು, ಜಾನ್ ಬರ್ನರ್ ಕಾದಂಬರಿ. ಈ ಶಾಕ್ ವೇವ್ ರೈಡರ್, ಇದರ ಹೆಸರೇನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ವಾಮ್. ಸೊ ಇದೊಂದು ಬಗೆಯ ಮಾಲ್ವೇರ್ ಆಗಿದೆ. ವಾಮ್ ಆಲ್ಸೋ ಒನ್ ಟೈಪ್ ಆಫ್ ಮಾಲ್ವೇರ್. ಮಾಲ್ವೇರ್ಗಳು ಕಂಪ್ಯೂಟರ್ನ ಹಾನಿ ಮಾಡುವಂತಹ ಅಂಶಗಳಾಗಿದೆ. ಇದು ಸ್ಪ್ರೆಡ್ ಅಕ್ರಾಸ್ ದ ಡಿವೈಸಸ್. ಈ ವಾಮ್ ಇದೆಯಲ್ಲ, ಇದು ಕಂಪ್ಯೂಟರ್ನ ತುಂಬ ಸ್ಪ್ರೆಡ್ ಅಕ್ರಾಸ್ ಡಿವೈಸ್, ಹರಡುವಂಥದ್ದಾಗಿದೆ. A state is a bistable electronic circuit that was. ಬೈಸ್ಟೇಬಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಯಾವುದು ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಫ್ಲಿಪ್ ಫ್ಲಾಪ್. ಇದೊಂದು ಡಿಜಿಟಲ್ ಮೆಮೊರಿ ಸರ್ಕ್ಯೂಟ್ ಆಗಿದೆ. ಡಿಜಿಟಲ್ ಮೆಮೊರಿ ಸರ್ಕ್ಯೂಟ್ ಆಗಿದೆ. Unwanted repetitions messages such as unsolicited bulk email is known as. ಅಂದ್ರೆ ಅನ್ವಾಂಟೆಡ್ ರಿಪಿಟೇಷನ್ ಆಫ್ ಮೆಸೇಜಸ್, ಪದೇ ಪದೇ ಬೇಡದೇ ಇರುವಂಥ ಮೆಸೇಜ್ಗಳು ರಿಪಿಟೇಷನ್ ಆಗೋದಕ್ಕೆ, ಅನ್ಸಾಲಿಟೈಸ್ ಬಲ್ಕ್ ಇಮೇಲ್ ಬಲ್ಕ್ ಆಗೋದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಇದಕ್ಕೆ ಸ್ಪ್ಯಾಮ್ ಅಂತ ಕರಿತೀವಿ. ಸೊ ಸ್ಪ್ಯಾಮ್ ಅಂದರೆ ಇದು ಮೇಲ್, ಬ್ಲಾಗ್, ವಿಕಿಪೀಡಿಯಾ ಎಲ್ಲ ಕಡೆ ಕಾಣಿಸುತ್ತೆ. ಸೊ ಸ್ಪ್ಯಾಮ್ ಅಥವಾ ಅನ್ಸಾಲಿಸೈಟೆಡ್ ಬಲ್ಕ್ ಎಲ್ಲೆಲ್ಲಿ ಕಾಣಿಸುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ, ಮೇಲಲ್ಲಿ ಕಾಣಿಸುತ್ತೆ, ಇಮೇಲ್ಗಳಲ್ಲಿ, ಬ್ಲಾಗ್ಗಳಲ್ಲಿ ಕಾಣಿಸುತ್ತೆ ಮತ್ತು ವಿಕಿಪೀಡಿಯಾದಲ್ಲಿ ಕೂಡ ಕಾಣಿಸುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸ್ಪ್ಯಾಮ್ ಅಂತ ಕರಿತೀವಿ. DOS ಸ್ಟ್ಯಾಂಡ್ಸ್ ಫಾರ್. DOS ನ ಅಬ್ರಿವೇಷನ್ ಏನು, ಇದೇನು ಹೇಳುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. DOS ಸ್ಟ್ಯಾಂಡ್ಸ್ ಫಾರ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೂ ಇಸ್ ದ ಚೀಫ್ ಆಫ್ ಮೈಕ್ರೋಸಾಫ್ಟ್? ಸರಿಯಾದ ಉತ್ತರ ಆಪ್ಷನ್ ಡಿ, ನನ್ ಆಫ್ ದಿಸ್. ಮೈಕ್ರೋಸಾಫ್ಟ್ ನ ಮುಖ್ಯಸ್ಥರು ಯಾರು ಅಂತೇಳಿ, ಪ್ರೆಸೆಂಟ್ಲಿ ಇದರ ಮುಖ್ಯಸ್ಥರು ಸತ್ಯ ನಾಡೆಲ್ಲಾ. ಸತ್ಯ ನಾಡೆಲ್ಲಾ ಅವರು 2014 ಇಂದ ಇದರ ಚೀಫ್ ಆಗಿ ಕೆಲಸ ಮಾಡ್ತಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಪುಟ್ ಡಿವೈಸಸ್? ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಇನ್ಪುಟ್ ಡಿವೈಸ್ ಯಾವುದು ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಎನಿ ಆಫ್ ದಿಸ್. ಎಲ್ಲವೂ ಕೂಡ ಹೌದು. ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಕಾರ್ಡ್ ರೀಡರ್, ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ ಆಗಿದೆ. ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಡಿವೈಸ್ ಆರ್. ಔಟ್ಪುಟ್ ಡಿವೈಸ್ಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ.
ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ಆಫ್ ದೀಸ್. ಸ್ಕ್ರೀನ್, ಪ್ರಿಂಟರ್ ಮತ್ತು ಸ್ಪೀಕರ್ ಇವೆಲ್ಲವೂ ಕೂಡ ಔಟ್ಪುಟ್ ಡಿವೈಸ್ ಆಗಿದೆ. ಸ್ಕ್ರೀನ್, ಪ್ರಿಂಟರ್ ಅಂಡ್ ಸ್ಪೀಕರ್, ದೀಸ್ ಆಲ್ ಆರ್ ಔಟ್ಪುಟ್ ಡಿವೈಸಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆಲ್ಸೋ ನೋನ್ ಆಸ್ ಬ್ರೈನ್ ಆಫ್ ಕಂಪ್ಯೂಟರ್? ಯಾವುದನ್ನ ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ? ಕಂಪ್ಯೂಟರ್ನ ಮೆದುಳು ಅಥವಾ ಬ್ರೈನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಮೆದುಳು ಅಂತೇಳಿ ಕೆಳಗಿನ ಯಾವುದನ್ನು ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CPU. ತುಂಬಾ ಸರಿ ಕೇಳಿದ್ದಾರೆ ಇದನ್ನ ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರೀತಾರೆ. IBM ಸ್ಟ್ಯಾಂಡ್ಸ್ ಫಾರ್, IBM ನ ಅಬ್ರಿವೇಷನ್ ಏನು ಅಥವಾ IBM ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್ ಅಂತೇಳಿ ಹೇಳಲಾಗುತ್ತೆ. ಇದಕ್ಕೆ ಇದು ಆರ್ಮಾಂಕ್ ನ್ಯೂಯಾರ್ಕ್ ನಲ್ಲಿ ಇರುವಂತದ್ದು ಆರ್ಮಾಂಕ್, ನ್ಯೂಯಾರ್ಕ್ ನ ಆರ್ಮಾಂಕ್ ನಲ್ಲಿ ಇರುವಂತದ್ದು IBM ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್ ಅನ್ನುವಂಥದ್ದು. ಡ್ಯಾಶ್ ಟ್ರಾನ್ಸ್ಲೇಟ್ಸ್ ಅಂಡ್ ಎಕ್ಸಿಕ್ಯೂಟ್ಸ್ ಪ್ರೋಗ್ರಾಮ್ ಎಟ್ ರನ್ ಟೈಮ್ ಲೈನ್ ಬೈ ಲೈನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಲಿಂಕರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಿಂಕರ್ ಟ್ರಾನ್ಸ್ಲೇಟ್ ಅಂಡ್ ಎಕ್ಸಿಕ್ಯೂಟ್ಸ್ ಪ್ರೋಗ್ರಾಮ್ ಎಟ್ ರನ್ ಟೈಮ್ ಲೈನ್ ಬೈ ಲೈನ್. ಈಸ್ ಎನ್ OOP ಪ್ರಿನ್ಸಿಪಲ್. OOP ಪ್ರಿನ್ಸಿಪಲ್ ಆಗಿರುವಂತದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. COBOL is widely used in application. COBOL, COBOL ಎನ್ನುವಂತಹ ಅಪ್ಲಿಕೇಶನ್ ಅನ್ನ ಬಹಳ ವ್ಯಾಪಕವಾಗಿ ಎಲ್ಲಿ ಬಳಕೆ ಮಾಡಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಕಮರ್ಷಿಯಲ್ ಫೀಲ್ಡ್ ಅಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಡೆವಲಪ್ ಬಿಸ್ನೆಸ್ ಆಪ್ಸ್ ಲೈಕ್ ಫೈನಾನ್ಸ್, ಅಡ್ಮಿನಿಸ್ಟ್ರೇಟಿವ್ ಏರಿಯಾಸ್ಗಳಲ್ಲಿ ಇದನ್ನ ಬಳಸಲಾಗುತ್ತೆ, COBOL ಅನ್ನೋದನ್ನ. ರ್ಯಾಮ್ ಸ್ಟ್ಯಾಂಡ್ ಫಾರ್, ರ್ಯಾಮ್ ಅಂದ್ರೆ ಏನು? ಇದರ ಅಬ್ರಿವೇಷನ್ ಏನು ಕೇಳ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್, 1 byte is equal to, 1 byte ಅಂದ್ರೆ ಎಷ್ಟು? ಸರಿಯಾದ ಉತ್ತರ 8 bits. 1 byte is equal to 8 bits. SMPS stands for, SMPS ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. The device used to carry digital data on analog lines is called. The device used to carry digital data on analog lines is called. ಸರಿಯಾದ ಉತ್ತರ ಆಪ್ಷನ್ ಎ, ಮೋಡೆಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. VDU is called, VDU ಅನ್ನ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ VDU is called both 1 and 2, ಸ್ಕ್ರೀನ್ ಅಂಡ್ ಮಾನಿಟರ್ ಎರಡು ಕೂಡ ಕರಿತೀವಿ. VDU ಅಂದ್ರೆ ವಿಜುವಲಿ ಡಿಸ್ಪ್ಲೇ ಯೂನಿಟ್ ಅಂತೇಳಿ. ವಿಜುವಲಿ ಡಿಸ್ಪ್ಲೇ ಯೂನಿಟ್ ಇದು ಟೆಕ್ಸ್ಟ್ ಮತ್ತು ಗ್ರಾಫಿಕ್ ಅನ್ನ ಡಿಸ್ಪ್ಲೇ ಮಾಡುತ್ತೆ ಕಂಪ್ಯೂಟರ್ ಅಲ್ಲಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. BIOS ಅಥವಾ BIOS stands for. So the right answer is option A, basic input and output system. Option A is the right answer. Father of C programming language, C programming language ನ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಡೆನ್ನಿಸ್ ರಿಚಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. The instructions that tell a computer how to carry out processing task are referred. So the right answer is programs. Option A is the right answer.